ಎಲ್ರಿಗೂ ಇವತ್ತಿನ ನಮ್ಮ ಯೂಟ್ಯೂಬ್ ತರಗತಿಗೆ ಸ್ವಾಗತವನ್ನು ಬಯಸ್ತಾ, ಇವತ್ತು ಕಲಿಕೆ ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ಪರೀಕ್ಷೆಯಲ್ಲಿ ಬರುವಂತಹ ಸಂಭವನೀಯ ಪ್ರಶ್ನೆಗಳ ಬಗ್ಗೆ ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಅದೇ ಕಲಿಕೆ ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಮುಂದೆ ಬರ್ತಕ್ಕಂಥ TET ಪರೀಕ್ಷೆಯಲ್ಲಿ ಬರ್ಬೋದು ಅಂತಕ್ಕಂಥ ಸಂಭವನೀಯ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಕ್ಕಂಥ ಸಮಯ ಇವತ್ತು. ಯಾಕೆ ಅಂತಂದರೆ, ಕಲಿಕೆ ಅಂತಕ್ಕಂಥ ಪರಿಕಲ್ಪನೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆಯಾಗಿರೋದ್ರಿಂದ ಬಹುಪಾಲು ಪ್ರಶ್ನೆಗಳು ನಾನು ಕಳೆದ ಹಿಂದಿನ ತರಗತಿಗಳಲ್ಲಿ ಹೇಳಿದ ಹಾಗೆ ಬೆಳವಣಿಗೆ ಮತ್ತು ವಿಕಾಸ ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ಮತ್ತು ಕಲಿಕೆ ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ಬಹುಪಾಲು ಪ್ರಶ್ನೆಗಳೇನಾಗ್ತವೆ ಅಂತ ಕೇಳಿದಾಗ ನಮ್ಮ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಬರ್ತವೆ. ಹಾಗಾಗಿ ಇಲ್ಲಿ ಕಲಿಕೆ ಅಂತಕ್ಕಂಥ ಪರಿಕಲ್ಪನೆ ಬಗ್ಗೆ ಈಗಾಗಲೇ ಸುಮಾರು 3-4 ತರಗತಿಗಳಲ್ಲಿ ನಾವೇನು ಮಾಡಿದ್ವಿ ಅಂತ ಕೇಳಿದಾಗ ಈ ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ನಾವು ಅನಾಲಿಸಿಸನ್ನು ಮಾಡಿದ್ದೀವಿ. ಆದರೂ ಕೂಡ ಇವತ್ತು ಮತ್ತೆ ಇಂದಿನ ತರಗತಿಯಲ್ಲಿ ಕಲಿಕೆ ಅಂತಕ್ಕಂಥ ಪರಿಕಲ್ಪನೆ ಬಗ್ಗೆ ಬರ್ತಕ್ಕಂಥ ಪ್ರಶ್ನೆಗಳ ಕುರಿತಾಗಿ ಇವತ್ತೇನು ಮಾಡೋಣ ಅಂತ ಕೇಳಿದಾಗ ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡೋಣ. ನೀವು ಬಹಳಷ್ಟು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂತಂದಾಗ, ಬೆಳವಣಿಗೆ ಮತ್ತು ವಿಕಾಸ ಅಂತಕ್ಕಂಥ ಪರಿಕಲ್ಪನೆ ಮತ್ತು ಕಲಿಕೆ ಅಂತಕ್ಕಂಥ ಪರಿಕಲ್ಪನೆ ಬಗ್ಗೆ ಮೇಜರ್ ಆಗಿರ್ತಕ್ಕಂಥ ಬಹುಪಾಲು ಪ್ರಶ್ನೆಗಳು ಬರುವುದರಿಂದ ನೀವು ಇವೆರಡೂ ಪರಿಕಲ್ಪನೆಗಳ ಬಗ್ಗೆ ಎಷ್ಟೇ ತಿಳ್ಕೊಂಡ್ರುಗಳು ಕಡಿಮೆನೇ. ಅದಕ್ಕೋಸ್ಕರವಾಗಿ ಇಲ್ಲಿ ಹೆಚ್ಚಿನ ಒತ್ತನ್ನು ಯಾವುದು ಕೊಡ್ತಾ ಇದ್ದೀನಿ ಅಂತ ಕೇಳಿದಾಗ, ಹಿಂದಿನ ತರಗತಿಗಳಲ್ಲಿ ಸುಮಾರು 2-3 ತರಗತಿಗಳ ಮೇಲೆ ಬೆಳವಣಿಗೆ ಮತ್ತು ವಿಕಾಸ ಅಂತಕ್ಕಂಥ ಪರಿಕಲ್ಪನೆ ಸಂಬಂಧಪಟ್ಟಂತೆ ನಾವೇನು ಮಾಡಿದ್ವಿ ಅಂತ ಕೇಳಿದಾಗ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅದರಂತೆ ಕಲಿಕೆ ಪರಿಕಲ್ಪನೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ 3-4 ತರಗತಿಗಳನ್ನು ಮಾಡಿದ್ದೀವಿ. ಇವತ್ತು ಕೂಡ ಆ ಕಲಿಕೆ ಎಂಬ ಪರಿಕಲ್ಪನೆ ಸಂಬಂಧಪಟ್ಟಂತೆ ಮತ್ತೆ ಏನೆಲ್ಲ ಪ್ರಶ್ನೆಗಳು ಬರ್ಬೋದು ಅಂತಕ್ಕಂಥ ವಿಚಾರದೊಂದಿಗೆ ಸಂಭವನೀಯ ಪ್ರಶ್ನೆಗಳ ಕುರಿತಾಗಿ ವಿಶ್ಲೇಷಣೆ ಮಾಡ್ತಕ್ಕಂಥ ತರಗತಿಯನ್ನು ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂತ ಆರಂಭಿಸ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ತಾವು ಇನ್ನೂ ನಮ್ಮ NVN ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕು. ಮತ್ತು ನಮ್ಮ ಅಕಾಡೆಮಿಯ ವತಿಯಿಂದ ಬರ್ತಕ್ಕಂಥ ಮುಂದಿನ ವಿಡಿಯೋಗಳನ್ನು ನೋಟಿಫಿಕೇಷನ್ ಪಡೆದುಕೊಳ್ಬೇಕಾಗಿತ್ತು ಅಂತಂದರೆ ಕೆಳಗಡೆ ಕಾಣ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ನಮ್ಮ ಅಕಾಡೆಮಿಯ ಮುಂದಿನ ವಿಡಿಯೋಗಳನ್ನು ನೋಟಿಫಿಕೇಷನ್ ಪಡೆದುಕೊಳ್ಳಿಕ್ಕೆ ಏನಾಗುತ್ತೆ ಅಂತ ಕೇಳಿದಾಗ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ಕಲಿಕೆ ಅಂತಕ್ಕಂಥ ಪರಿಕಲ್ಪನೆ ಸಂಬಂಧಪಟ್ಟಂತೆ ಮತ್ತೇನೆಲ್ಲ ಪ್ರಶ್ನೆಗಳು ಇದ್ದಾವೆ ಅಂತಕ್ಕಂಥ ವಿಚಾರದ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಮೊದಲೇ ಪ್ರಶ್ನೆ ಹೀಗಿದೆ: ಕೈ ಕಣ್ಣುಗಳ ಅನ್ಯೋನ್ಯ ಸಂಬಂಧವು. ನೋಡಿ, ಕೈ ಕಣ್ಣುಗಳ ಅನ್ಯೋನ್ಯ ಸಂಬಂಧವು 2008ರ KES ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದು. ಆಪ್ಷನ್ಸ್ 1 ಹೇಳ್ತಾ ಇದೆ ಪ್ರತ್ಯಕ್ಷ ಜ್ಞಾನಾತ್ಮಕ ಕಲಿಕೆ, ಆಪ್ಷನ್ಸ್ B ಹೇಳ್ತಾ ಇದೆ ಕಲ್ಪನಾತ್ಮಕ ಕಲಿಕೆ, ಆಪ್ಷನ್ C ಹೇಳ್ತಾ ಇದೆ ಜ್ಞಾನ ಗ್ರಹಣಾತ್ಮಕ ಕಲಿಕೆ, ಆಪ್ಷನ್ D ಹೇಳ್ತಾ ಇದೆ ಮೋಟಾರ್ ಕಲಿಕೆ. ಕೈ ಕಣ್ಣುಗಳ ಅನ್ಯೋನ್ಯ ಸಂಬಂಧವು 2008ರ KES ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಇಲ್ಲಿ ಕೈ ಕಣ್ಣುಗಳ ಅನ್ಯೋನ್ಯ ಸಂಬಂಧವು ಅಂತಕ್ಕಂಥದ್ದು ಕೈಗೂ ಮತ್ತು ಕಣ್ಣುಗಳಿಗೂ ಏನು ಸಂಬಂಧ ಇದೆ ಅಂತಕ್ಕಂಥ ವಿಚಾರವನ್ನು ಮಾಡುವುದ್ರ ಜೊತೆಗೆ ನಾವು ಕೈ ಕಣ್ಣುಗಳ ಅನ್ಯೋನ್ಯ ಸಂಬಂಧ ಅಂದರೆ ಏನು ಅಂತಕ್ಕಂಥ ಪರಿಕಲ್ಪನೆಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಸುಮ್ಮನೆ ನಾವು ಸಂಕುಚಿತವಾಗಿರ್ತಕ್ಕಂಥ ಭಾವನೆಗಳಿಂದ ಅಥವಾ ಅರ್ಥಗಳಿಂದ ಕೈ ಕಣ್ಣುಗಳ ಅನ್ಯೋನ್ಯ ಸಂಬಂಧವನ್ನು ಅರ್ಥೈಸಿಕೊಂಡ್ರೆ ನಾವು ಬೇರೆ ರೀತಿಯಾಗಿರ್ತಕ್ಕಂಥ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಆದರೆ ಮನೋವೈಜ್ಞಾನಿಕವಾಗಿ ಕೈ ಕಣ್ಣುಗಳ ಅನ್ಯೋನ್ಯ ಸಂಬಂಧ ಅಂತಕ್ಕಂಥ ಸ್ಟೇಟ್ಮೆಂಟ್ ಇದ್ದಾಗ ಅದಕ್ಕೆ ಮನೋವೈಜ್ಞಾನಿಕವಾಗಿ ನಾವು ಯಾವುದೇ ಅದನ್ನು ತೆಗೆದುಕೊಳ್ಬೇಕು, ಯಾವುದೇ ಅದನ್ನು ಸ್ವೀಕಾರ ಮಾಡಿಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಮಾಡಿದಾಗ ನಮ್ಮ ಪ್ರಶ್ನೆಗೆ ಸರಿಯಾದ ಆಯ್ಕೆಯನ್ನು ನಾವೇನು ಮಾಡ್ಬೋದು ಅಂತ ಕೇಳಿದಾಗ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ನಮ್ಮ ಪ್ರಶ್ನೆ ಏನಿದೆಯೋ ಆ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸ
ಸ್ಪರ್ಧಾರ್ಥಿಗಳಾದವರು ಮಾಡಬೇಕಾಗಿರುತ್ತೆ. ಇಲ್ಲಿ ಪ್ರತ್ಯಕ್ಷ ಜ್ಞಾನಾತ್ಮಕ ಕಲಿಕೆ, ಕಲ್ಪನಾತ್ಮಕ ಕಲಿಕೆ, ಜ್ಞಾನ ಗ್ರಹಣಾತ್ಮಕ ಕಲಿಕೆ, ಮೋಟರ್ ಕಲಿಕೆ. ನೋಡಿ, ಕೈ ಕಣ್ಣುಗಳು ಅನ್ಯೋನ್ಯ ಸಂಬಂಧ, ಕೈಗೂ ಮತ್ತು ಕಣ್ಣುಗಳಿಗೆ ಸಂಬಂಧ ಇರತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಆ ಕೈ ಕಣ್ಣುಗಳ ಅನ್ಯೋನ್ಯ ಸಂಬಂಧ ಅಂತ ಬಂದಾಗ ನಾವೇನು ಮಾಡ್ಬೋದು? ಪ್ರತ್ಯಕ್ಷ ಜ್ಞಾನಾತ್ಮಕ ಕಲಿಕೆ ಅಂತ ತಿಳಿಬೋದು, ಕಲ್ಪನಾತ್ಮಕವಾಗಿರ್ತಕ್ಕಂಥ ಕಲಿಕೆ ಅಂತ ತಿಳಿಬೋದು, ಜ್ಞಾನ ಗ್ರಹಣಾತ್ಮಕ ಕಲಿಕೆ ಅಂತ ತಿಳಿಬೋದು, ಮೋಟರ್ ಕಲಿಕೆ. ಈ ಮೋಟರ್ ಕಲಿಕೆ ಅಂತಕ್ಕಂಥದ್ದು ಇದಕ್ಕೆ ಯಾವ ರೀತಿಯಾಗಿ ಸಂಬಂಧಪಟ್ಟಿದೆ ಅಂತಕ್ಕಂಥ ಭಾವನೆ ಕೂಡ ನಮ್ಮಲ್ಲಿ ಬರ್ಬೋದು. ಆದರೆ ನಾವು ಮನೋವೈಜ್ಞಾನಿಕವಾಗಿರ್ತಕ್ಕಂಥ ದೃಷ್ಟಿಕೋನದ ಮೂಲಕ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಶೈಕ್ಷಣಿಕ ಉದ್ದೇಶಗಳ ವರ್ಗೀಕರಣವನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಕ್ಲಾಸಿಫಿಕೇಷನ್ಸ್ ಆಫ್ ಎಜುಕೇಷನಲ್ ಆಬ್ಜೆಕ್ಟಿವ್ಸ್, ಶೈಕ್ಷಣಿಕ ಉದ್ದೇಶಗಳ ವರ್ಗೀಕರಣವನ್ನು ತೆಗೆದುಕೊಂಡಾಗ ಅಲ್ಲಿ ಬರ್ತಕ್ಕಂಥ ಫಸ್ಟ್ ಒನ್ ಕಾಗ್ನೇಟಿವ್ ಡೊಮೈನ್ ಅಂತಕ್ಕಂಥ ಜ್ಞಾನಾತ್ಮಕ ವಲಯ. ಎರಡನೇದಾಗಿ ಬರ್ತಕ್ಕಂಥ ಅಂತ ಕೇಳಿದಾಗ ಅಫೆಕ್ಟಿವ್ ಡೊಮೈನ್, ಭಾವನಾತ್ಮಕ ವಲಯ. ಮೂರನೇದಾಗಿ ಬರ್ತಕ್ಕಂಥ ಯಾವುದಪ್ಪ ಅಂತ ಕೇಳಿದ್ರೆ ಸೈಕೋಮೋಟರ್ ಡೊಮೈನ್ ಅಂತಕ್ಕಂಥದ್ದು ಮನೋಕ್ರಿಯಾಜನ್ಯ ವಲಯ. ಆ ಮನೋಕ್ರಿಯಾಜನ್ಯ ವಲಯಕ್ಕೆ ಸಂಬಂಧಪಟ್ಟಂತೆ ಸೈಕೋಮೋಟರ್ ಡೊಮೈನ್ ಅಂತಕ್ಕಂಥದ್ದು ಕೇವಲ ಮೋಟಾರ್ ಲರ್ನಿಂಗ್ ಅಂತಕ್ಕಂಥ ಇಲ್ಲಿ ಬಂದಿದೆ. ಆ ಮೋಟಾರ್ ಲರ್ನಿಂಗ್ ಅಂತಕ್ಕಂಥ ಪದ ಏನನ್ನು ಸೂಚಿಸುತ್ತೆ ಅಂತ ಕೇಳಿದಾಗ ಮನೋಕ್ರಿಯಾಜನ್ಯ. ಇಲ್ಲಿ ಕ್ರಿಯೆ ನಡೆದಿರಬೇಕು, ಮಾನಸಿಕವಾಗಿ ದೈಹಿಕವಾಗಿ ಎರಡು ರೀತಿಯಲ್ಲಿ ಏನಾಗಿರ್ಬೇಕು ಅಂತ ಕೇಳಿದಾಗ ಕ್ರಿಯೆ ಅಂತ ನಡೆದಿರಬೇಕು. ಅದರಲ್ಲಿ ಜ್ಞಾನ ಕೂಡ ಇರ್ತದೆ, ಭಾವನೆ ಕೂಡ ಇರ್ತದೆ. ಅವೆಲ್ಲವೂ ಸೇರಿ ನಮ್ಮಲ್ಲಿ ಕ್ರಿಯೆ ಅಂತಕ್ಕಂಥ ಏನಾಗುತ್ತೆ ಅಂತ ಕೇಳಿದಾಗ, ಕೌಶಲ್ಯ ಅಂತಕ್ಕಂಥ ಏನಾಗುತ್ತೆ ಅಂತ ಕೇಳಿದಾಗ ಅನಾವರಣವಾಗ್ತಿರ್ತದೆ. ಅದು ಯಾವುದಂತ ಕೇಳಿದಾಗ ಮೋಟರ್ ಕಲಿಕೆ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಕೈ ಕಣ್ಣುಗಳ ಅನ್ಯೋನ್ಯ ಸಂಬಂಧ, ಆ ಕೈ ಕಣ್ಣುಗಳ ಅನ್ಯೋನ್ಯ ಸಂಬಂಧ ಅಂತಕ್ಕಂಥದ್ದು ಮನೋಕ್ರಿಯಾಜನ್ಯ. ಇಲ್ಲಿ ಕೈ ಅಂತಕ್ಕಂಥದ್ದು ತನ್ನ ಕ್ರಿಯೆಯನ್ನು ತೋರಿಸ್ತಾ ಇದೆ, ಕಣ್ಣು ಅಂತಕ್ಕಂಥದ್ದು ತನ್ನ ಮಾನಸಿಕವಾಗಿರ್ತಕ್ಕಂಥ ಕೆಲಸವನ್ನು ತೋರಿಸ್ತಾ ಇದೆ. ಅದಕ್ಕೋಸ್ಕರವಾಗಿ ಕೈ ಕಣ್ಣುಗಳ ಅನ್ಯೋನ್ಯ ಸಂಬಂಧ ಅಂತಕ್ಕಂಥ ಎಲ್ಲಿ ಬರ್ತಂತ ಕೇಳಿದಾಗ ಆಪ್ಷನ್ ಡಿ ಮೋಟರ್ ಕಲಿಕೆ ಅಂತಕ್ಕಂಥದ್ದು ಸೈಕೋಮೋಟರ್ ಡೊಮೈನಲ್ಲಿ ಬರ್ತಕ್ಕಂಥ ಕೈ ಚಳಕ ಅಂತ ಕರಿತೀವಲ್ಲ, ಆ ಕೈ ಚಳಕ ಅಂತಕ್ಕಂಥ ಆಗಿರ್ಬೋದು, ಕೌಶಲ್ಯ ಅಂತ ಕರಿತೀವಿ ಕೌಶಲ್ಯ ಆಗಿರ್ಬೋದು, ಇವೆಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಅಂತ ಕೇಳಿದಾಗ ಅದು ಮೋಟರ್ ಕಲಿಕೆ ಅಂತಕ್ಕಂಥದ್ದು ಸೈಕೋಮೋಟರ್ ಡೊಮೈನ್ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಆಪ್ಷನ್ ಡಿ ಮೋಟರ್ ಕಲಿಕೆ ಅಂತಕ್ಕಂಥ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವಾಗುತ್ತದೆ ಅಂತೇಳಿ. ನೆಕ್ಸ್ಟ್ ಪ್ರಶ್ನೆ ನಾವು ನೋಡೋದಾಗಿದ್ದರೆ ಪ್ರಶ್ನೆ ಹೀಗಿದೆ: ಕಾಲವು ಕಳೆದ ಹಾಗೆ ಇದಕ್ಕೆ ಕಾರಣವಾಗುತ್ತದೆ. ನೋಡಿ, ಇದು ಕೂಡ 2008ರ KES ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದು. ಕಾಲವು ಕಳೆದ ಹಾಗೆ ಇದಕ್ಕೆ ಕಾರಣವಾಗುತ್ತದೆ, ಏನಾಗುತ್ತದೆ? ಆಪ್ಷನ್ಸ್ ಹೇಳ್ತಾ ಇದೆ ಅಪಸಾಮಾನ್ಯ ಮರೆಯುವಿಕೆ, ಆಪ್ಷನ್ ಬಿ ಹೇಳ್ತಾ ಇದೆ ಪ್ರತಿಮುಖಿ ಅವರೋಧ, ಆಪ್ಷನ್ ಸಿ ಹೇಳ್ತಾ ಇದೆ ತರಬೇತಿಯ ವರ್ಗಾವಣೆ, ಆಪ್ಷನ್ ಡಿ ಹೇಳ್ತಾ ಇದೆ ಸ್ವಾಭಾವಿಕವಾದ ಮರೆಯುವಿಕೆ. ನೋಡಿ, ಕಾಲವು ಕಳೆದ ಹಾಗೆ ಇದಕ್ಕೆ ಕಾರಣವಾಗುತ್ತದೆ. ನಮ್ಮಲ್ಲಿ ಸಮಯದ ಅಂತರ ಅಂತಕ್ಕಂಥದ್ದು ಬಹಳಷ್ಟು ಆಗ್ತಾ ಇದ್ದ ಹಾಗೆಯೇ, ಅಥವಾ ಕಾಲ ಅಂತಕ್ಕಂಥದ್ದು ಕಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ನಮ್ಮ ಸ್ಟೇಟ್ಮೆಂಟ್ ಇದೆ. ಅಲ್ಲಿ ಅಪಸಾಮಾನ್ಯವಾಗಿರ್ತಕ್ಕಂಥ ಮರೆಯುವಿಕೆ ಉಂಟಾಗುತ್ತದೋ, ಅಥವಾ ಪ್ರತಿಮುಖಿ ಅವರೋಧ ಅಂತಕ್ಕಂಥ ಉಂಟಾಗುತ್ತೋ, ಅಥವಾ ತರಬೇತಿಯ ವರ್ಗಾವಣೆ ಉಂಟಾಗುತ್ತದೋ, ಅಥವಾ ಸ್ವಾಭಾವಿಕವಾದ ಮರೆಯುವಿಕೆ ಅಂತಕ್ಕಂಥ ಉಂಟಾಗುತ್ತೋ? ಈ ಪ್ರಶ್ನೆಗೆ ನಾವು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಹುಡುಕಬೇಕಾಗಿತ್ತು ಅಂತಂದರೆ ನಮ್ಮ ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥ ಕಲಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿದ್ಧಾಂತಗಳನ್ನು ಅಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಆ ಕಲಿಕೆಗೆ ಸಂಬಂಧಪಟ್ಟಂಥ ಸಿದ್ಧಾಂತಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತ ಇರ್ಬೋದು, ಅಥವಾ ಸಾಂಪ್ರದಾಯಿಕ ಅನುಬಂಧನ ಕಲಿಕಾ ಸಿದ್ಧಾಂತ ಇರ್ಬೋದು, ಅಥವಾ ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತ ಇರ್ಬೋದು. ಈ ಎಲ್ಲ ಸಿದ್ಧಾಂತಗಳ ತತ್ವಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ತತ್ವಗಳಲ್ಲಿ ಬರ್ತದೆ ಅದ್ಯಾವುದಪ್ಪ ಅಂತ ಕೇಳಿದಾಗ ಸಮಯದ ಅಂತರ ಅಂತೇಳಿ ಮೊದಲೇದಾಗಿ ಹೇಳಿದರೆ ಸ್ವಾಭಾವಿಕವಾಗಿರ್ತಕ್ಕಂಥ ಅಳಿವು ಅಂತಕ್ಕಂಥ ಎರಡನೇದು ಹೇಳ್ತದೆ. ಸ್ವಾಭಾವಿಕವಾದ ಅಳಿವು ಅಥವಾ ಸ್ವಾಭಾವಿಕವಾದ ಮರೆಯುವಿಕೆ ಯಾವುದನ್ನು ಕರಿಬೋದು ಇಲ್ಲಿ. ಅಲ್ಲಿ ಎರಡನೇ ತತ್ವ ಹೇಳ್ತಾ ಇದೆ ಯಾವುದೇ ಒಂದು ಜೀವಿ ಸಮಯದ ಅಂತರ ಅಂತಕ್ಕಂಥ ಭಾಳಷ್ಟು ಆದಾಗ ಒಂದು ಪರಿಕಲ್ಪನೆಯನ್ನು ಸ್ವಾಭಾವಿಕವಾಗಿ ಆ ಜೀವಿ ಏನು ಮಾಡ್ತಾ ಅಂತ ಕೇಳಿದಾಗ ಮರೆಯುವು ಅಂತಕ್ಕಂಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರವಾಗಿ ಕಾಲವು ಕಳೆದ ಹಾಗೆ ಇದಕ್ಕೆ ಕಾರಣವಾಗುತ್ತೆ ಅಂತಕ್ಕಂಥ ಸ್ಟೇಟ್ಮೆಂಟ್ ನೋಡಿದಾಗ ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಅಂತ ಕೇಳಿದಾಗ ಆಪ್ಷನ್ ಡಿ ಸ್ವಾಭಾವಿಕವಾಗಿರ್ತಕ್ಕಂಥ ಮರೆಯುವಿಕೆ. ಯಾವುದೇ ಜೀವಿಯಾಗಿರ್ಬೋದು. ನಾವು ಇವತ್ತೆಲ್ಲರೂ ಏನು ಮಾಡ್ತಾಯಿದ್ವಿ ಅಂತ ಕೇಳಿದಾಗ TETಗೋಸ್ಕರವಾಗಿ ಅಧ್ಯಯನ ಮಾಡ್ತಾಯಿದ್ವಿ. ಹೆಂಗೆ ಅಧ್ಯಯನ ಮಾಡ್ತಾಯಿದ್ವಿ ಅಂತ ಕೇಳಿದಾಗ ನಿರಂತರವಾಗಿ ಅಧ್ಯಯನ ಮಾಡ್ತಾಯಿದ್ವಿ.
ನಿರಂತರವಾಗಿ ಅಧ್ಯಯನ ಮಾಡುವುದರಿಂದ ನಮ್ಮಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದಾಗ ನೆನಪು ಅಂತಕ್ಕಂಥ ಇರ್ತಾ ಇದೆ. ನಾವು ಓದಿರ್ತಕ್ಕಂಥ ವಿಷಯಗಳ ಬಗ್ಗೆ, ಪರಿಕಲ್ಪನೆಗಳ ಬಗ್ಗೆ ನಮಗೇನಾಗಿದೆ ಅಂತ ಕೇಳಿದಾಗ ನಮಗೆ ನೆನಪಿದೆ, ಸ್ಮೃತಿ ಇದೆ. ಅದನ್ನು ಏನು ಮಾಡ್ತೀವಿ, ಇದ್ರ ಬಗ್ಗೆ ಪ್ರಶ್ನೆ ಬಂದು ನಾಳಿನ ಪರೀಕ್ಷೆಯಲ್ಲಿ ಏನು ಮಾಡ್ತೀವಿ ಅಂತ ಕೇಳಿದಾಗ ನಾವು ಆನ್ಸರ್ ಮಾಡ್ತೀವಿ. ಯಾಕಂತ ಕೇಳಿದಾಗ ಭಾಳಷ್ಟು ಕಾಲ ಆಗಿಲ್ಲ. ಈಗ ಕೇವಲ ಒಂದೇ ತಿಂಗಳಲ್ಲಿ ನಮಗೇನಾಗಿದೆ ಅಂತ ಕೇಳಿದಾಗ TET ಪರೀಕ್ಷೆ ಅಂತಕ್ಕಂಥ ಬಂದಿದೆ. ಅದಕ್ಕೋಸ್ಕರವಾಗಿ 1 ತಿಂಗಳ ಕಾಲ ನಿರಂತರವಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಕೇಳಿದಾಗ ಕಾಲದ ಅಂತರವಿಲ್ಲದೆ ನಿರಂತರವಾಗಿ ನಾವು ಏನು ಮಾಡ್ತಾ ಇದ್ವಿ, ಅಧ್ಯಯನ ಮಾಡ್ತಾ ಇದ್ವಿ. ಒಂದು ವೇಳೆ ನಾಳೆ TET ಪರೀಕ್ಷೆ ಮುಗಿದ ಮೇಲೆ ಮತ್ತೆ ಯಾವ ಪರೀಕ್ಷೆಗಳು ನಮಗೆ ಎದುರಾಗಲಿಲ್ಲ ಅಂತಂದರೆ 1 ವರ್ಷ ಆಯಿತು, 2 ವರ್ಷ ಆಯಿತು, ಯಾವ ಕನ್ಫರ್ಮ್ ಆಗಲ್ಲ ಅಂತಂದರೆ ನಾವು ಅಧ್ಯಯನ ಮಾಡೋದನ್ನು ಬಿಟ್ಬಿಡ್ತೀವಿ. ಅವಾಗ ಆ ಅಧ್ಯಯನ ಮಾಡೋದನ್ನು ಬಿಟ್ಟಿರ್ತಕ್ಕಂಥ ಸಂದರ್ಭದ ಕಾಲ ಅಂತಕ್ಕಂಥ ಹಾಗೇ ಕಳೀತಾ ಹೋದಾಗ 1 ವರ್ಷ 2 ವರ್ಷ ಆದಾಗ ಮತ್ತೆ ಇದೇ ಓದಿರ್ತಕ್ಕಂಥ ಪ್ರಶ್ನೆಗಳು ನಮ್ಮಲ್ಲಿ ಏನಾಗ್ತವಪ್ಪ ಅಂತ ಕೇಳಿದಾಗ ಮರೆವಾಗ್ತವೆ. ಯಾಕೆ ಮರೆವಾಗ್ತವೆ ಅಂತ ಕೇಳಿದಾಗ ಸ್ವಾಭಾವಿಕವಾಗಿರ್ತಕ್ಕಂಥ ಮರೆಯುವಿಕೆ ಯಾವಾಗ ಕಾಲದ ಅಂತರ ಉಂಟಾಗುತ್ತದೋ, ಯಾವಾಗ ಸಮಯದ ಅಂತರ ಉಂಟಾಗುತ್ತೋ, ಯಾವಾಗ ಕಾಲ ಕಳೀತಾ ಹಾಗೆ ಹೋಗ್ತದೋ, ಆ ಕೆಲಸ ಅಂತಕ್ಕಂಥ ನಿಂತುಕೊಂಡಾಗ ಅಲ್ಲಿ ಸ್ವಾಭಾವಿಕವಾಗಿರ್ತಕ್ಕಂಥ ಮರೆವು ಅಂತಕ್ಕಂಥದ್ದು ಜೀವಿಗಳಲ್ಲಿ ಕಂಡುಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಕಾಲವು ಕಳೆದ ಹಾಗೆ ಇದಕ್ಕೆ ಕಾರಣವಾಗುತ್ತೆ ಅಂತಕ್ಕಂಥ ಸ್ಟೇಟ್ಮೆಂಟಿಗೆ ಸೂಕ್ತವಾಗಿರ್ತಕ್ಕಂಥ ಆನ್ಸರ್ ಅಂತ ಕೇಳಿದ ಆಪ್ಷನ್ಸ್ ಡಿ, ಸ್ವಾಭಾವಿಕವಾದ ಮರೆಯುವಿಕೆ ಅಂತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ: ಪ್ರಯತ್ನ ಮತ್ತು ಪ್ರಮಾದ ಕಲಿಕೆಯ ಬಗ್ಗೆ ಮೊಟ್ಟ ಮೊದಲು ಪ್ರಯೋಗ ನಡೆಸಿದ ವ್ಯಕ್ತಿ. ನೋಡಿ, ಇದು ಭಾಳಷ್ಟು ನೇರವಾಗಿರ್ತಕ್ಕಂಥ ಪ್ರಶ್ನೆ. ಇದರ ಬಗ್ಗೆ ಭಾಳಷ್ಟು ಸಲ ನಾವು ಚರ್ಚೆ ಮಾಡಿದ್ದೀವಿ. ಆಪ್ಷನ್ ಎ ಪಾವ್ಲೋ, ಆಪ್ಷನ್ಸ್ ಬಿ ಕೊಹಲರ್, ಆಪ್ಷನ್ ಸಿ ಟಿಚ್ನರ್, ಆಪ್ಷನ್ ಡಿ ತಾರಂಡೈಕ್ ಅಂತಕ್ಕಂಥವ್ರು. ನಮ್ಗೆ ಗೊತ್ತಿದೆ ಈಗಾಗಲೇ ಈ ಒಂದು ಪ್ರಶ್ನೆಗೆ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆಯ ಬಗ್ಗೆ ಮೊಟ್ಟ ಮೊದಲು ಪ್ರಯೋಗ ನಡೆಸಿದ ವ್ಯಕ್ತಿ ಅಂತ ಕೇಳಿದಾಗ ಅಮೆರಿಕಾ ದೇಶದ EL ತಾರಂಡೈಕ್ ಅಂತಕ್ಕಂಥ ಮನೋವಿಜ್ಞಾನಿ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಅಭ್ಯಾಸ ಮಾನವನನ್ನು ಪರಿಗಣಿತನನ್ನಾಗಿಸುತ್ತದೆ ಎನ್ನುವ ಉಕ್ತಿಯನ್ನು ಒತ್ತಿ ಹೇಳುವ ಕಲಿಕಾ ನಿಯಮ ಯಾವುದು? ಅಭ್ಯಾಸ ಮಾನವನನ್ನು ಪರಿಣಿತನನ್ನಾಗಿಸುತ್ತದೆ, ಅದು ಕರೆಕ್ಟಾಗಿದೆ ಓದಿಕರು ನೀವು, ಪರಿಣಿತನನ್ನಾಗಿಸುತ್ತದೆ ಎನ್ನುವ ಉಕ್ತಿಯನ್ನು ಒತ್ತಿ ಹೇಳುವ ಕಲಿಕಾ ನಿಯಮ ಯಾವುದು? ಆಪ್ಷನ್ಸ್ ಎ ಪರಿಣಾಮ ನಿಯಮ, ಆಪ್ಷನ್ಸ್ ಬಿ ಅಭ್ಯಾಸ ನಿಯಮ, ಆಪ್ಷನ್ ಸಿ ಸಿದ್ಧತೆ ನಿಯಮ, ಆಪ್ಷನ್ ಡಿ ಪೂರ್ಣತೆಯ ನಿಯಮ. ತಾರಂಡೈಕ್ರವರು ಕೊಟ್ಟಿರ್ತಕ್ಕಂಥ 3 ಕಲಿಕಾ ನಿಯಮಗಳು ಇಲ್ಲಿದ್ದಾವೆ. ಸಿದ್ಧತಾ ನಿಯಮ ಆದ, ಅಭ್ಯಾಸ ನಿಯಮ ಆದ, ಪರಿಣಾಮ ನಿಯಮ ಆದ. ಈ 3 ನಿಯಮಗಳು ಇಲ್ಲಿ ಅದಾವೆ. ಇನ್ನು ಪೂರ್ಣತೆಯ ನಿಯಮ ಅಂತಕ್ಕಂಥ ಬೇಡ, ನಮಗೆ ಇದನ್ನು ಏನು ಮಾಡಿಬಿಡೋಣ, ಡಿಲೀಟ್ ಮಾಡಿಬಿಡೋಣ, ರಿಜೆಕ್ಟ್ ಮಾಡಿಬಿಡೋಣ. ಓದಿರ್ತಕ್ಕಂಥ 3 ಆಪ್ಷನ್ಸ್ಗಳನ್ನು ಮಾತ್ರ ನೋಡೋಣ. ಇಲ್ಲ, ಅಭ್ಯಾಸ ಮಾನವನನ್ನು ಪರಿಣಿತನನ್ನಾಗಿಸುತ್ತದೆ ಎನ್ನುವ ಉಕ್ತಿಯನ್ನು ಒತ್ತಿ ಹೇಳುವ ಕಲಿಕಾ ನಿಯಮ ಯಾವುದು ಅಂತ ಕೇಳಿದಾಗ ಅಭ್ಯಾಸದಲ್ಲಿದ್ದಾಗ ಮಾತ್ರ ನಾವು ಏನಾಗುತ್ತೋ ಅಂತ ಕೇಳಿ ಪರಿಣಿತರಾಗ್ತೀವಿ. ಒಂದು ವೇಳೆ ಅಭ್ಯಾಸವನ್ನು ಬಿಟ್ಬಿಟ್ರೆ ನಾವೇನಾಗ ಸಾಧ್ಯ ಇಲ್ಲ ಅಂತ ಕೇಳಿದಾಗ ಪರಿಣಿತರಾಗಲಿಕ್ಕೆ ಏನಿಲ್ಲ, ಸಾಧ್ಯ ಇಲ್ಲ. ನಾವು ಪರಿಣಿತರಾಗಬೇಕಾಗಿದೆ ಒಂದು ವಿಷಯದಲ್ಲಿ ಅಂತ ಕೇಳಿದಾಗ ನಾವು ನಿರಂತರವಾಗಿ ಏನಾಗಿರ್ಬೇಕು ಅಂತ ಕೇಳಿ ಅಭ್ಯಾಸವನ್ನು ಮಾಡ್ತಾನೆ ಇರಬೇಕು. ಅದಕ್ಕೋಸ್ಕರವಾಗಿ ಈ ಒಂದು ಸ್ಟೇಟ್ಮೆಂಟ್ ಶಿಕ್ಷಕರಿಗೆ ಭಾಳಷ್ಟು ಹತ್ತಿರವಾಗಿರ್ತಕ್ಕಂಥದ್ದು. ಶಿಕ್ಷಕ ನಿರಂತರವಾಗಿ ವಿದ್ಯಾರ್ಥಿಯಾಗಿರ್ಬೇಕಂತ ಕರೀತಾರೆ. ನಿರಂತರವಾಗಿ ವಿದ್ಯಾರ್ಥಿಯಾಗಿರ್ಬೇಕಂತಂದ್ರೇನು, ನಿರಂತರವಾಗಿ ಅವನ ಅಭ್ಯಾಸದಲ್ಲಿ ತೊಡಗಿರಬೇಕು, ನಿರಂತರವಾಗಿ ಕಲಿಕೆಯಲ್ಲಿ ತೊಡಗಿರಬೇಕು, ದಿನೇ ದಿನೇ ಅವನು ಅಪ್ಡೇಟ್ ಆಗ್ತಾನೆ ಇರಬೇಕು. ಅಂದಾಗ ಮಾತ್ರ ಆ ಶಿಕ್ಷಕ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಅವನಿಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಬೋಧನೆಯನ್ನು, ಕಲಿಕೆಯನ್ನು ನಿರ್ವಹಿಸ್ಕೊಂಡು ಹೋಗ್ಲಿಕ್ಕೆ ಏನಾಗುತ್ತೆ ಅಂತ ಕೇಳಿ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಅಭ್ಯಾಸ ಮಾನವನನ್ನು ಪರಿಣಿತನನ್ನಾಗಿಸುತ್ತದೆ ಎನ್ನುವ ಉಕ್ತಿಯನ್ನು ಒತ್ತಿ ಹೇಳುವ ಕಲಿಕಾ ನಿಯಮ ಯಾವುದಂತ ಕೇಳಿದಾಗ ಆಪ್ಷನ್ಸ್ ಬಿ ಅಭ್ಯಾಸ ನಿಯಮ ಅಂತಕ್ಕಂಥದ್ದು. ಸಿದ್ಧತಾ ನಿಯಮ ಅದಕ್ಕಿಂತ ಬಿಫೋರ್ ಆಗಬೇಕಾಗಿರ್ತಕ್ಕಂಥದ್ದು. ನಮ್ಮ ಅಭ್ಯಾಸ ಯಾವ ರೀತಿಯಾಗಿರ್ತದೋ ಅದೇ ರೀತಿಯಾಗಿ ಏನಾಗುತ್ತೆ ಅಂತ ಕೇಳಿದಾಗ ಪರಿಣಾಮ ಅಂತಕ್ಕಂಥ ಇರ್ತದೆ. ಆದರೆ ಅಭ್ಯಾಸ ಅಂತಕ್ಕಂಥ ಏನಾಗುತ್ತೆ ಅಂತ ಕೇಳಿದಾಗ ಮಾನವರನ್ನು ಪರಿಣಿತರನ್ನಾಗಿಸ್ತದೆ ಅಂತಕ್ಕಂಥ ಸ್ಟೇಟ್ಮೆಂಟ್ ನಮ್ಮಲ್ಲಿರುವುದರಿಂದ ಈ ಸ್ಟೇಟ್ಮೆಂಟನ್ನು ಒತ್ತಿ ಹೇಳ್ತಕ್ಕಂಥ ಕಲಿಕಾ ನಿಯಮ ಅಂತ ಕೇಳಿದಾಗ ಅದು ಆಪ್ಷನ್ಸ್ ಬಿ ಅಭ್ಯಾಸ ನಿಯಮ ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆ, ಒಂದು ಮಗುವಿಗೆ ಉದ್ದೇಶಪೂರ್ವಕವಾಗಿ ಗೊಂಬೆಯನ್ನು ಪರಿಚಯಿಸಲಾಗುತ್ತದೆ. ನೋಡಿ, ಕರೆಕ್ಟಾಗಿ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಿ. ಒಂದು ಮಗುವಿಗೆ ಉದ್ದೇಶಪೂರ್ವಕವಾಗಿ ಗೊಂಬೆಯನ್ನು ಪರಿಚಯಿಸಲಾಗುತ್ತದೆ. ನಂತರ ಮಗು ಆಕಸ್ಮಿಕವಾಗಿ ಗೊಂಬೆಯನ್ನು ನೋಡಿದಾಗ ಗೊಂಬೆ ಎಂದು ಗುರುತಿಸುತ್ತಾನೆ. ಮಗುವಿನ ಈ ಸಾಮರ್ಥ್ಯ ಯಾವ ಪರಿಕಲ್ಪನೆಯನ್ನು ಸೂಚಿಸುತ್ತದೆ?
ಶಾಬ್ದಿಕ ಸರಣಿ, ಆಪ್ಷನ್ಸ್ ಬಿ ಶಾಬ್ದಿಕ ಸಹಚರ್ಯ ಕಲಿಕೆ, ಆಪ್ಷನ್ ಸಿ ವಿಭೇದೀಕರಣ ಕಲಿಕೆ, ಆಪ್ಷನ್ ಡಿ ಸಂಜ್ಞಾ ಕಲಿಕೆ. ಯಾವ ರೀತಿಯಾಗಿರ್ತಕ್ಕಂಥ ಕಲಿಕೆ ಇದು? ಒಂದು ಮಗುವಿಗೆ ಉದ್ದೇಶಪೂರ್ವಕವಾಗಿ ಗೊಂಬೆಯನ್ನು ಪರಿಚಯಿಸಲಾಗುತ್ತದೆ. ನಂತರ ಮಗು ಆಕಸ್ಮಿಕವಾಗಿ ಗೊಂಬೆಯನ್ನು ನೋಡಿದಾಗ ಗೊಂಬೆ ಎಂದು ಗುರುತಿಸುತ್ತಾನೆ. ಮಗುವಿನ ಈ ಸಾಮರ್ಥ್ಯ ಯಾವ ಪರಿಕಲ್ಪನೆಯನ್ನು ಸೂಚಿಸುತ್ತದೆ? ಮೊದಲೇ ಸಂದರ್ಭದಲ್ಲಿ ಆರಂಭಿಕವಾಗಿ ಮೊದಲಿಗೆ ಗೊಂಬೆ ಅಂದರೆ ಮಗುವಿಗೆ ಗೊತ್ತಿರಲ್ಲ. ಉದ್ದೇಶಪೂರ್ವಕವಾಗಿ ಸಮಾಜ ಅಥವಾ ಪಾಲಕರು ಏನು ಮಾಡ್ತಾರೆ ಅಂತ ಕೇಳಿದಾಗ ಆ ಗೊಂಬೆಯನ್ನು ಮಗುವಿಗೆ ಕೊಡುವುದರ ಮೂಲಕ ಇದು ಗೊಂಬೆ ಅಂತ ಏನು ಮಾಡ್ತಾರೆ ಅಂತ ಕೇಳಿದಾಗ ಪರಿಚಯ ಮಾಡ್ತಾರೆ. ಇದು ಗೊಂಬೆ ಅಂತ ಪರಿಚಯ ಮಾಡಿದ ಸಂದರ್ಭದಲ್ಲಿ ಮಗು ಏನು ಮಾಡ್ತಂತ ಜ್ಞಾನಾತ್ಮಕ ವಿಕಾಸದ ಮೂಲಕ ನಂತರ ಮಗು ಆಕಸ್ಮಿಕವಾಗಿ ಗೊಂಬೆಯನ್ನು ನೋಡಿದಾಗ ಗೊಂಬೆ ಎಂದು ಗುರುತಿಸುತ್ತಾನೆ. ಮಗುವಿನ ಈ ಸಾಮರ್ಥ್ಯ ಯಾವ ಪರಿಕಲ್ಪನೆಯನ್ನು ಸೂಚಿಸುತ್ತದೆ ಅಂತಕ್ಕಂಥ ನಮ್ಮ ಪ್ರಶ್ನೆ ಇದೆ. ಆಪ್ಷನ್ಸ್ ಎ ಹೇಳ್ತಾ ಇದೆ ಶಾಬ್ದಿಕ ಸರಣಿ ಅಂತಕ್ಕಂಥದ್ದು, ಆಪ್ಷನ್ಸ್ ಬಿ ಹೇಳ್ತಾ ಇದೆ ಶಾಬ್ದಿಕ ಸಹಚರ್ಯ ಕಲಿಕೆ ಅಂತಕ್ಕಂಥದ್ದು, ಆಪ್ಷನ್ ಸಿ ಹೇಳ್ತಾ ಇದೆ ವಿಭೇದೀಕರಣ ಕಲಿಕೆ ಅಂತಕ್ಕಂಥದ್ದು, ಆಪ್ಷನ್ ಡಿ ಹೇಳ್ತಾ ಇದೆ ಸಂಜ್ಞಾ ಕಲಿಕೆ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ವಿಭೇದೀಕರಣ ಅಂತಕ್ಕಂಥ ಅಂಶವನ್ನು ನಾವು ತೆಗೆದುಬಿಡೋಣ ಅಂತ ಇಲ್ಲಿ ಡಿಲೀಟ್ ಮಾಡೋಣ. ಯಾಕೆ ಅಂತ ಕೇಳಿದಾಗ ವಿಭೇದೀಕರಣ ಅಂತಕ್ಕಂಥ ಬೇಡ. ಯಾಕಂದ್ರೆ ಮಗು ಏನಾಗಿದೆ, ಈಗ ಒಂದು ಸಲ ಮಗುವಿಗೆ ಗೊಂಬೆಯನ್ನು ಪರಿಚಯ ಮಾಡಿಬಿಟ್ಟಿವಿ. ನಂತರ ಅದು ನೋಡ್ತಕ್ಕಂಥ ಸಂದರ್ಭದಲ್ಲಿ ಮಗು ಏನು ಮಾಡ್ತಾನೆ, ಗೊಂಬೆ ಅಂತ ಗುರುತಿಸ್ತಿದ್ದಾನೆ. ಯಾವುದು ಡಿಫ್ರೆನ್ಸ್ ಇಲ್ಲ ಇಲ್ಲಿ. ಅದಕ್ಕೋಸ್ಕರ ವಿಭೇದೀಕರಣ ಅಂತಕ್ಕಂಥ ಬೇಡದಂತೆ ತೆಗೆದುಬಿಡೋಣ ಅಂತ. ಇನ್ನು ಸಂಜ್ಞಾ ಕಲಿಕೆ, ಶಾಬ್ದಿಕ ಸರಣಿ, ಶಾಬ್ದಿಕ ಸಹಚರ್ಯ, ಈ ಮೂರು ಅಂಶಗಳಲ್ಲಿ ನಾವು ಏನು ಮಾಡಬೇಕಾಗಿದೆ ಅಂತ ಕೇಳಿದಾಗ ಈಗ ನಮ್ಮ ಆಯ್ಕೆಯನ್ನು ಐಡೆಂಟಿಫಿಕೇಷನ್ ಮಾಡಬೇಕಾಗಿದೆ. ಗ್ಯಾಗ್ನೆರವರ ಪದಸೋಪಾನ ಕಲಿಕೆಯನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಗ್ಯಾಗ್ನೆರವರ ಕಲಿಕಾ ಶ್ರೇಣಿಯ ಸಿದ್ಧಾಂತವನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ರೀತಿಯ ಪರಿಕಲ್ಪನೆ ಅಂತಕ್ಕಂಥ ನಮ್ಮ ಕಂಡುಬರಲಿಕ್ಕೆ ಏನಾಗುತ್ತೆ, ಸಾಧ್ಯ ಆಗುತ್ತೆ. ಸಂಜ್ಞಾ ಕಲಿಕೆ ಅಂತಕ್ಕಂಥದ್ದು ಗ್ಯಾಗ್ನೆರವರ ಕಲಿಕಾ ಶ್ರೇಣಿಯ ಅತ್ಯಂತ ಕೆಳಮಟ್ಟದ ಕಲಿಕೆ, ಪ್ರಾಥಮಿಕವಾಗಿರ್ತಕ್ಕಂಥ ಕಲಿಕೆ ಯಾವುದಪ್ಪ ಅಂತ ಕೇಳಿದಾಗ ಸಂಜ್ಞಾ ಕಲಿಕೆ ಅಂತಕ್ಕಂಥದ್ದು. ಮಗುವಿಗೆ ಆರಂಭಿಕ ಸಂದರ್ಭದಲ್ಲಿ ಯಾವುದೇ ಪರಿಕಲ್ಪನೆ ನಾವು ಕಲಿಸಬೇಕಾಗಿತ್ತು ಅಂತಂದರೆ ಆ ಮಗುವಿಗೆ ಏನಂತ ಕಲಿಸ್ಬೇಕು, ಸಂಜ್ಞಾ ಕಲಿಕೆ ಸಂಕೇತಗಳ ಮೂಲಕ ಏನು ಮಾಡಬೇಕು ಅಂತ ಕಲಿಸಬೇಕಾಗಿದೆ ಅಂತಕ್ಕಂಥದ್ದು. ಇನ್ನು ಶಾಬ್ದಿಕ ಸಹಚರ್ಯ ಕಲಿಕೆ ಅಂತಕ್ಕಂಥದ್ದು ಕೂಡ ಗ್ಯಾಗ್ನೆರವರ ಕಲಿಕಾ ಶ್ರೇಣಿಯಲ್ಲಿ ಬರ್ತಕ್ಕಂಥ ಒಂದು ಪ್ರಕಾರದ ಕಲಿಕೆ. ಒಟ್ಟಾರೆಯಾಗಿ ಗ್ಯಾಗ್ನೆರವರ ಪದಸೋಪಾನ ಕಲಿಕೆಯಲ್ಲಿ 8 ಪ್ರಕಾರದ ಕಲಿಕೆಗಳನ್ನು ಕಾಣ್ತೀವಿ. ಆ 8 ಪ್ರಕಾರದ ಕಲಿಕೆಗಳಲ್ಲಿ ಅತ್ಯಂತ ಕೆಳಮಟ್ಟದ ಕಲಿಕೆಯಾಗಿ ಸಂಜ್ಞಾ ಕಲಿಕೆಯನ್ನು ನೋಡ್ತೀವಿ, ಅತ್ಯಂತ ಮೇಲ್ಮಟ್ಟದ ಕಲಿಕೆಯಾಗಿ ಸಮಸ್ಯೆ ಪರಿಹಾರ ಕಲಿಕೆಯನ್ನು ನೋಡ್ತಾ ಇದ್ದೀವಿ. ಆ ಎರಡಕ್ಕಿಂತ ಮಧ್ಯದಲ್ಲಿರ್ತಕ್ಕಂಥ ಇನ್ನೂ 6 ಪ್ರಕಾರದ ಕಲಿಕೆಗಳಲ್ಲಿ ಒಂದು ಪ್ರಕಾರ ಅಂತ ಕೇಳಿದ್ರೆ ಶಾಬ್ದಿಕ ಸಹಚರ್ಯ ಕಲಿಕೆ ಅಂತಕ್ಕಂಥದ್ದು. ಇಲ್ಲಿ ಶಾಬ್ದಿಕ ಸಹಚರ್ಯ ಕಲಿಕೆ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಯಾಕೆ ಅಂತ ಕೇಳಿದಾಗ ಒಂದು ಮಗುವಿಗೆ ಉದ್ದೇಶಪೂರ್ವಕವಾಗಿ ಗೊಂಬೆಯನ್ನು ಪರಿಚಯಿಸಲಾಗುತ್ತದೆ. ನಂತರ ಮಗು ಆಕಸ್ಮಿಕವಾಗಿ ಗೊಂಬೆಯನ್ನು ನೋಡಿದಾಗ ಗೊಂಬೆ ಎಂದು ಗುರುತಿಸುತ್ತಾನೆ. ಮಗುವಿನ ಈ ಸಾಮರ್ಥ್ಯ ಯಾವ ಪರಿಕಲ್ಪನೆಯನ್ನು ಸೂಚಿಸುತ್ತದೆ? ಶಾಬ್ದಿಕ ಸಹಚರ್ಯವನ್ನು ಸೂಚಿಸುತ್ತದೆ. ಯಾಕೆ ಅಂತಂದರೆ ನಾವಿಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಾಗಿದೆ. ಒಂದು ಮಗುವಿಗೆ ಉದ್ದೇಶಪೂರ್ವಕವಾಗಿ ಸಮಾಜ ಏನು ಮಾಡ್ತಾ ಇದೆ, ಗೊಂಬೆಯನ್ನು ಪರಿಚಯ ಮಾಡೋಕ್ಕೆ ಹೆಂಗೆ ಪರಿಚಯ ಮಾಡ್ತಾ ಇದೆ ಅಂತ ಕೇಳಿದಾಗ ಪದಗಳ ಮೂಲಕ, ಶಬ್ದಗಳ ಮೂಲಕ ಮಗುವಿಗೆ ಗೊಂಬೆಯನ್ನು ಪರಿಚಯ ಮಾಡ್ತಾ ಇದ್ದಾರೆ. ಹೆಂಗಂತ ಕೇಳಿದಾಗ ಮಗು ಇದು ಗೊಂಬೆ, ಇದು ಗೊಂಬೆ, ಗೊಂಬೆ ಅಂತಕ್ಕಂಥ ಪದವನ್ನು ಓರಲ್ ಆಗಿ ಮೌಖಿಕವಾಗಿ ಮಗುಗೆ ಏನು ಮಾಡ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ. ಆ ಗೊಂಬೆಯನ್ನು ಕೊಡುವುದರ ಮೂಲಕ ಇದು ಗೊಂಬೆ ಪದವನ್ನು, ಶಬ್ದವನ್ನು ಬಳಕೆ ಮಾಡ್ತಾ ಇದ್ದಾರೆ. ಯಾವುದಕ್ಕೋಸ್ಕರವಾಗಿ? ಗೊಂಬೆಯನ್ನು ಪರಿಚಯ ಮಾಡೋದಕ್ಕೋಸ್ಕರವಾಗಿ. ಆ ಒಂದು ಶಬ್ದವನ್ನು ಅಥವಾ ಪದವನ್ನು ಗೊಂಬೆಯನ್ನು ಪರಿಚಯ ಮಾಡಲಿಕ್ಕೆ ಬಳಸಿಕೊಂಡಿದ್ದ ಸಂದರ್ಭದಲ್ಲಿ ಮಗು ಏನು ಮಾಡ್ತಾನೆ ಅಂತ ಕೇಳಿದಾಗ ಗೊಂಬೆಯನ್ನು ನೋಡಿದಾಗ ಗೊಂಬೆ ಎಂದು ಗುರುತಿಸ್ತಾನೆ. ಯಾಕಂತ ಕೇಳಿದಾಗ ಈ ವಸ್ತುವಿಗೂ ಗೊಂಬೆ ಅಂತಕ್ಕಂಥ ಪದಕ್ಕೂ ಅಥವಾ ಶಬ್ದಕ್ಕೂ ಏನಾಯಿತು ಎರಡಕ್ಕ ಅಂತ ಕೇಳಿದಾಗ ಸಹಚರ್ಯ ಅಂತಕ್ಕಂಥ ಉಂಟಾಯಿತು, ಬಾಂಡಿಂಗ್ ಅಂತಕ್ಕಂಥ ಏನಾಯಿತು ಉಂಟಾಯಿತು. ಆ ಶಾಬ್ದಿಕ ಸಹಚರ್ಯ ಗೊಂಬೆ ಅಂತಕ್ಕಂಥ ಶಬ್ದದ ಮೂಲಕ ಆ ಗೊಂಬೆ ವಸ್ತುವಿನ ಮಧ್ಯೆ ಏನಾಯ್ತು ಅಂತ ಕೇಳಿದಾಗ ಸಹಚರ್ಯ ಉಂಟಾದಾಗ ನಂತರದಲ್ಲಿ ಮಗು ಗೊಂಬೆಯನ್ನು ತೋರಿಸಿದಾಗ ಇದು ಗೊಂಬೆ ಅಂತೇಳಿ ಮಗು ಏನು ಮಾಡ್ತಾನೆ, ಐಡೆಂಟಿಫಿಕೇಷನ್ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಇದು ಯಾವ ರೀತಿಯಾಗಿರ್ತಕ್ಕಂಥ ಕಲಿಕೆ ಅಂತ ಕೇಳಿದಾಗ ಆಪ್ಷನ್ಸ್ ಬಿ ಶಾಬ್ದಿಕ ಸಹಚರ್ಯ ಕಲಿಕೆ ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆ
ನೋಡಿ, ಅಭಿಜಾತ ಅನುಬಂಧನ ಕಲಿಕಾ ಪ್ರಯೋಗದಲ್ಲಿ ಗಂಟೆಯ ಶಬ್ದಕ್ಕೆ ನಾಯಿ ಜೊಲ್ಲು ಸುರಿಸುವ ಪ್ರತಿಕ್ರಿಯೆಯನ್ನು ಯಾವ ಸಂಕೇತದಿಂದ ಸೂಚಿಸಲಾಗುತ್ತದೆ? ನೋಡಿ, ಅಭಿಜಾತ ಅನುಬಂಧನ ಕಲಿಕಾ ಪ್ರಯೋಗದಲ್ಲಿ ಗಂಟೆಯ ಶಬ್ದಕ್ಕೆ ನಾಯಿ ಜೊಲ್ಲು ಸುರಿಸುವ ಪ್ರತಿಕ್ರಿಯೆಯನ್ನು ಯಾವ ಸಂಕೇತದಿಂದ ಸೂಚಿಸಲಾಗುತ್ತದೆ? ಆಪ್ಷನ್ಸ್ ಎ UCS, ಆಪ್ಷನ್ಸ್ ಬಿ CS, ಆಪ್ಷನ್ ಸಿ CR, ಆಪ್ಷನ್ ಡಿ UCR. ಏನಿವೆಲ್ಲ ಶಾರ್ಟ್ ಫಾರ್ಮಲ್ಲಿ ಕೊಟ್ಬಿಟ್ಟಿದಾರಲ್ಲ, ಏನು ಹಿಂಗಂದ್ರೆ ಅಂತಕ್ಕಂಥ ಗೊಂದಲ ನಿಮ್ಮಲ್ಲಿ ಉಂಟಾಗ್ಬೋದು, ಹೌದಾ? ಅದಕ್ಕೋಸ್ಕರವಾಗಿ ಇಲ್ಲಿ ಅಭಿಜಾತ ಅನುಬಂಧನ ಕಲಿಕಾ ಪ್ರಯೋಗ ಅಂತಕ್ಕಂಥದ್ದು IP ಪಾವ್ಲೋರವರು ನಾಯಿ ಮೇಲಿಡಿಸಿರ್ತಕ್ಕಂಥ ಪ್ರಯೋಗದಲ್ಲಿ ಕಂಡು ಬರ್ತಕ್ಕಂಥದ್ದು. ಆ ಪಾವ್ಲೋರವರು ಗಂಟೆಯ ಶಬ್ದಕ್ಕೆ ನಾಯಿ ಜೊಲ್ಲು ಸುರಿಸ್ತಕ್ಕಂಥ ಪ್ರತಿಕ್ರಿಯೆಯನ್ನು, ಆಹಾರವನ್ನು ನೋಡಿದಾಗ ನಾಯಿ ಜೊಲ್ಲು ಸುರಿಸೋದು ಸ್ವಾಭಾವಿಕವಾಗಿರ್ತಕ್ಕಂಥದ್ದು, ಸಹಜವಾಗಿರ್ತಕ್ಕಂಥ ಪ್ರತಿಕ್ರಿಯೆ. ಆದರೆ ಗಂಟೆಯ ಶಬ್ದಕ್ಕೆ ನಾಯಿ ಜೊಲ್ಲು ಸುರಿಸುವ ಪ್ರತಿಕ್ರಿಯೆಯನ್ನು, ಆಹಾರ ಕೊಡ್ತಾ ಇಲ್ಲ, ಕೇವಲ ಗಂಟೆಯ ಶಬ್ದವನ್ನು ಮಾತ್ರ ಮಾಡ್ತಾ ಇದ್ದಾರೆ, ಆ ಗಂಟೆಯ ಶಬ್ದಕ್ಕೆ ನಾಯಿ ಜೊಲ್ಲು ಸುರಿಸ್ತಾ ಇದೆ, ಇಂಥ ಪ್ರತಿಕ್ರಿಯೆಯನ್ನು ಯಾವ ಸಂಕೇತದಿಂದ ಪಾವ್ಲೋರವರ ಅಭಿಜಾತ ಅನುಬಂಧನ ಕಲಿಕಾ ಪ್ರಯೋಗದಲ್ಲಿ ಸೂಚಿಸಲಾಗಿದೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಹಾಗಾದರೆ UCS, ಆಪ್ಷನ್ ಸಿ ಹೇಳ್ತಾ ಇದೆ UCS. ಏನು ಹಿಂಗಂದ್ರೆ ಅಂತಕ್ಕಂಥ ನಾವು ಒಂದ್ಸಲ ಗಮನಿಸಬೇಕಾಗತ್ತೆ. ಹಿಂಗಂದರೆ ಇದು ಲಾಂಗ್ ಫಾರ್ಮ್ ಏನಂಬುದು ನಮ್ಗೆ ಗೊತ್ತಾದರೆ ಇದು ಕರೆಕ್ಟ್ ಇದೆನೋ ಇಲ್ಲ ಅಂತಕ್ಕಂಥ ನಾವೇನು ಮಾಡೋದು, ಐಡೆಂಟಿಫಿಕೇಶನ್ ಮಾಡ್ಬೋದು. UCA, ಅನ್ಕಂಡೀಷ್ನಲ್ ಸ್ಟಿಮ್ಯುಲಸ್. ಅನ್ಕಂಡೀಷ್ನಲ್ ಸ್ಟಿಮ್ಯುಲಸ್, ಅನುಬಂಧಿತವಲ್ಲದ ಪ್ರಚೋದನೆ ಅಥವಾ ಸಹಜ ಪ್ರಚೋದನೆ ಅಥವಾ ಸ್ವಾಭಾವಿಕ ಪ್ರಚೋದನೆ. ನೋಡಿ, ಯಾವುದಾದ್ರು ತಿಳ್ಕೊಬೋದು. ಅಂದರೆ UCS ಅಂತಂದರೆ ಸಹಜ ಪ್ರಚೋದನೆ. ನಮ್ಮ ಪ್ರಶ್ನೆಯಲ್ಲಿ ಪ್ರಚೋದನೆ ಬಗ್ಗೆ ಪ್ರಶ್ನೆ ಕೇಳಿಲ್ಲ. ಎದ್ರ ಬಗ್ಗೆ ಕೇಳಿದ್ದಾರೆ ಅವರು? ಪ್ರತಿಕ್ರಿಯೆ ಬಗ್ಗೆ ಕೇಳಿದ್ದಾರೆ. ಹಂಗಂದರೆ ಇದು ನಮಗೆ ಬೇಕಾಗಿಲ್ಲ. ನಾವೇನು ಮಾಡ್ಬೋದು, ಈಗ ಇದನ್ನು ಡಿಲೀಟ್ ಮಾಡ್ಬೋದು. ಇನ್ನು ಎರಡನೇ ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ಬಿ CS, ಕಂಡೀಷ್ನಲ್ ಸ್ಟಿಮ್ಯುಲಸ್, ಅನುಬಂಧಿತ ಪ್ರಚೋದನೆ ಅಥವಾ ಕೃತಕ ಪ್ರಚೋದನೆ. ನೋಡಿ, ಅಸ್ವಾಭಾವಿಕವಾಗಿರ್ತಕ್ಕಂಥ ಪ್ರಚೋದನೆ. ನೋಡಿ, ಯಾವುದು CS ಅಂತಕ್ಕಂಥದ್ದು? ನಮ್ಮ ಪ್ರಶ್ನೆಯಲ್ಲಿ ಅನುಬಂಧಿತ ಪ್ರಚೋದನೆಯಲ್ಲಿ ಪ್ರಚೋದನೆ ಬಗ್ಗೆ ಪ್ರಶ್ನೆಯೇ ಇಲ್ಲ ನಮ್ಮದು, ಪ್ರತಿಕ್ರಿಯೆ ಬಗ್ಗೆ ಇರುವುದರಿಂದ ಅದು ಸ್ವಾಭಾವಿಕವಾಗಿರ್ತಕ್ಕಂಥ ಅನುಬಂಧಿತವಲ್ಲದ ಪ್ರಚೋದನೆ ಆಗಿರ್ಬೋದು ಅಥವಾ ಅನುಬಂಧಿತ ಪ್ರಚೋದನೆ ಆಗಿರ್ಬೋದು. ಇವೆರಡು ನಮ್ಮ ಪ್ರಶ್ನೆಗೆ ಏನಾಗಲ್ಲ, ಸಂಬಂಧಪಡಲ್ಲ. ಅದಕ್ಕೋಸ್ಕರವಾಗಿ ಇವೆರಡನ್ನು ನಾವೇನು ಮಾಡ್ಬೇಕಂತ ಕೇಳಿದಾಗ ಈಗ ಈಸಿಯಾಗಿ ಇದನ್ನು ಡಿಲೀಟ್ ಮಾಡ್ಬೋದು. ಇನ್ನು ಉಳಿದಿರ್ತಕ್ಕಂಥ ಎರಡು ಆಪ್ಷನ್ಸ್ಗಳನ್ನು ನೋಡಿ. ಆಪ್ಷನ್ ಸಿ ಹೇಳ್ತಾ ಇದೆ CR, ಕಂಡೀಷ್ನಲ್ ರೆಸ್ಪಾನ್ಸ್, ಅನುಬಂಧಿತ ಪ್ರತಿಕ್ರಿಯೆ. ನೋಡಿ, ಈಗ ಒಂದು ನಮ್ಮ ಪ್ರಶ್ನೆಯಲ್ಲಿರ್ತಕ್ಕಂಥ ಅದೇ ಯಾವುದಂತ ಕೇಳಿದಾಗ ಗಂಟೆಯ ಶಬ್ದಕ್ಕೆ ನಾಯಿ ಜೊಲ್ಲು ಸುರಿಸುವ ಪ್ರತಿಕ್ರಿಯೆ ಯಾವ ಸಂಕೇತ ಸೂಚಿಸಲಾಗುತ್ತದೆ? ನೋಡಿ, ಜೊಲ್ಲು ಸುರಿಸ್ತಕ್ಕಂಥ ಪ್ರತಿಕ್ರಿಯೆಯನ್ನು ಯಾವ ಸಂಕೇತ ಸೂಚಿಸಲಾಗುತ್ತದೆ? ಇಲ್ಲಿ CR ಅಂತಕ್ಕಂಥ ಕಂಡೀಷ್ನಲ್ ರೆಸ್ಪಾನ್ಸ್, ಅನುಬಂಧಿತ ಪ್ರತಿಕ್ರಿಯೆ ಅಂತ ಕರಿತೀವಿ. ಅಂದರೆ ಇಲ್ಲಿ ಪ್ರತಿಕ್ರಿಯೆ ಬಗ್ಗೆನೇ ಪ್ರಶ್ನೆ ಇರೋದರಿಂದ ಇದು ಉತ್ತರ ಆಗಿರ್ಬೋದೇನೋ. ನೋಡೋಣ ಮುಂದೆ. ಆಪ್ಷನ್ ಡಿ UCR, ಅನ್ಕಂಡೀಷ್ನಲ್ ರೆಸ್ಪಾನ್ಸ್, ಅನುಬಂಧಿತವಲ್ಲದ ಪ್ರತಿಕ್ರಿಯೆ ಅಥವಾ ಸಹಜ ಪ್ರತಿಕ್ರಿಯೆ ಅಥವಾ ಸ್ವಾಭಾವಿಕ ಪ್ರತಿಕ್ರಿಯೆ. ಒಟ್ಟಾರೆಯಾಗಿ ಪ್ರತಿಕ್ರಿಯೆ ಇದೆ, ಜೊಲ್ಲು ಸುರಿಸ್ತಕ್ಕಂಥ ಪ್ರತಿಕ್ರಿಯೆ ಇದೆ. ಅದು ಎಂಥ ಪ್ರತಿಕ್ರಿಯೆ ಅಂತ ಕೇಳಿದಾಗ ಅನ್ಕಂಡೀಷ್ನಲ್, ಸ್ವಾಭಾವಿಕವಾಗಿರ್ತಕ್ಕಂಥ ಪ್ರತಿಕ್ರಿಯೆ, ಸಹಜವಾಗಿರ್ತಕ್ಕಂಥ ಪ್ರತಿಕ್ರಿಯೆ, ಅನುಬಂಧಿತವಲ್ಲದ ಪ್ರತಿಕ್ರಿಯೆ. ಹಾಗಂದರೆ ಇವೆರಡರಲ್ಲಿ ಯಾವುದೋ ಒಂದು ನಮ್ಮ ಪ್ರಶ್ನೆಗೆ ಏನಿದೆ ಉತ್ತರ ಅಂತಕ್ಕಂಥ ಇದೆ. ಇವೆರಡರಲ್ಲಿ ಯಾವುದೋ ಒಂದರಲ್ಲಿ ನಮ್ಮ ಪ್ರಶ್ನೆಗೆ ಉತ್ತರ ಇದೆ ಅಂತಂದರೆ ನಮ್ಮ ಪ್ರಶ್ನೆ ನಾವು ಸರಿಯಾಗಿ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಏನದು? ಅಭಿಜಾತ ಅನುಬಂಧನ ಕಲಿಕಾ ಪ್ರಯೋಗದಲ್ಲಿ ಗಂಟೆಯ ಶಬ್ದಕ್ಕೆ ನಾಯಿ ಜೊಲ್ಲು ಸುರಿಸುವ ಪ್ರತಿಕ್ರಿಯೆಯನ್ನು ನೋಡಿ, ಆಹಾರಕ್ಕೋಸ್ಕರವಾಗಿ ಜೊಲ್ಲು ಸುರಿಸ್ತಾ ಇಲ್ಲ, ಗಂಟೆಯ ಶಬ್ದಕ್ಕೆ ಏನು ಮಾಡ್ತಾ ಇದೆ, ನಾಯಿ ಜೊಲ್ಲು ಸುರಿಸ್ತಾ ಇದೆ. ಇಂಥ ಪ್ರತಿಕ್ರಿಯೆಯನ್ನು ಯಾವ ಸಂಕೇತ ಸೂಚಿಸಲಾಗುತ್ತೆ ಅಂತಂದರೆ ಗಂಟೆಯ ಶಬ್ದಕ್ಕೆ ಜೊಲ್ಲು ಸುರಿಸುವುದನ್ನು, ಗಂಟೆಯ ಶಬ್ದಕ್ಕೆ ನಾಯಿ ಏನಾಗಿದೆ, ಅನುಬಂಧಿತವಾಗಿದೆ. ಗಂಟೆಯ ಶಬ್ದಕ್ಕೆ ಅನುಬಂಧಿತವಾಗಿರುವುದರಿಂದ ನಾಯಿ ಗಂಟೆಯ ಶಬ್ದಕ್ಕೆ ಏನು ಮಾಡ್ತಾ ಇದೆ, ಜೊಲ್ಲನ್ನು ಸುರಿಸ್ತಾ ಇದೆ. ಇಂಥ ಪ್ರತಿಕ್ರಿಯೆಗೆ ಏನಂತ ಕರಿಬೇಕಂತ ಕೇಳಿದಾಗ ಅನುಬಂಧಿತ ಪ್ರತಿಕ್ರಿಯೆ ಅಂತ ಕರಿಬೇಕು. ಅನುಬಂಧಿತ ಪ್ರತಿಕ್ರಿಯೆಗೆ ಶಾರ್ಟ್ ಫಾರ್ಮಲ್ಲಿ ಏನು ಬರ್ತಾರೆ ಇಲ್ಲಿ, ಕಂಡೀಷ್ನಲ್ ರೆಸ್ಪಾನ್ಸ್. ಅದಕ್ಕೋಸ್ಕರವಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಕೇಳಿದಾಗ ಆಪ್ಷನ್ ಸಿ CR ಅಂತಕ್ಕಂಥದ್ದು, ಕಂಡೀಷ್ನಲ್ ರೆಸ್ಪಾನ್ಸ್, ಅನುಬಂಧಿತ ಪ್ರತಿಕ್ರಿಯೆ ಅಥವಾ ಕೃತಕವಾಗಿರ್ತಕ್ಕಂಥ ಪ್ರಚೋದನೆಗೆ ಕೊಟ್ಟಿರ್ತಕ್ಕಂಥ ಪ್ರತಿಕ್ರಿಯೆ ಅಂತ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಒಟ್ಟಾರೆಯಾಗಿ ಗಂಟೆಯ ಶಬ್ದಕ್ಕೆ
ನಾಯಿ ಅಂತಕ್ಕಂಥದ್ದು ಅನುಬಂಧಿತವಾಗಿರುವುದರಿಂದ ಅದು ಎಂಥ ಪ್ರತಿಕ್ರಿಯೆಯನ್ನು ತೋರಿಸಿದೆ ಅಂತ ಕೇಳಿದಾಗ ಅನುಬಂಧಿತವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ತೋರಿಸಿದೆ. ಹಾಗಾಗಿ ಆಪ್ಷನ್ ಸಿ ಆರ್ ಅಂತಕ್ಕಂಥ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಯಾರ ಕಲಿಕೆಯ ಸಿದ್ಧಾಂತವನ್ನು ಆರ್ ಮಾದರಿ ಸಿದ್ಧಾಂತ ಎನ್ನುವರು? ನೋಡಿ, ಯಾರ ಕಲಿಕೆಯ ಸಿದ್ಧಾಂತವನ್ನು ಆರ್ ಮಾದರಿ ಸಿದ್ಧಾಂತ ಎನ್ನುವರು? ಆಪ್ಷನ್ಸ್ ಎ ಹೇಳ್ತಾ ಇದೆ ಪಾವ್ಲೋವ್, ಆಪ್ಷನ್ಸ್ ಬಿ ಹೇಳ್ತಾ ಇದೆ ಸ್ಕಿನ್ನರ್, ಆಪ್ಷನ್ ಸಿ ಹೇಳ್ತಾ ಇದೆ ಥಾರ್ನ್ಡೈಕ್, ಆಪ್ಷನ್ ಡಿ ಹೇಳ್ತಾ ಇದೆ ಕೋಹ್ಲರ್. ಪಾವ್ಲೋವ್ರವರು ಅಭಿಜಾತ ಅನುಬಂಧನ ಕಲಿಕಾ ಸಿದ್ಧಾಂತ, ಸ್ಕಿನ್ನರ್ ಅವ್ರದ್ದು ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತ, ಥಾರ್ನ್ಡೈಕ್ ಅವ್ರದ್ದು ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತ, ಕೋಹ್ಲರ್ ಅವ್ರದ್ದು ಒಳನೋಟ ಕಲಿಕಾ ಸಿದ್ಧಾಂತ. ಈ 4 ಜನ ಮನೋವಿಜ್ಞಾನಿಗಳ ಕಲಿಕೆಯ ಸಿದ್ಧಾಂತದಲ್ಲಿ ಯಾವ ಮನೋವಿಜ್ಞಾನಿಯ ಸಿದ್ಧಾಂತವನ್ನು ಆರ್ ಮಾದರಿ ಸಿದ್ಧಾಂತ ಅಂತ ಕರೀತಾರೆ? ನೋಡಿ, ಪಾವ್ಲೋರವರ ಸಿದ್ಧಾಂತದಲ್ಲಿ ಕೂಡ SR ಅಂತ ಬರ್ತದೆ, ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸ್ ಅಂತಕ್ಕಂಥ ಬರ್ತದೆ. ಅವೆರಡರ ಮಧ್ಯೆ ಬಾಂಡಿಂಗ್ ಆಗಲೇಬೇಕು. ಸ್ಕಿನ್ನರ್ ಅವರ ಸಿದ್ಧಾಂತದಲ್ಲಿ ನಾವು ಆರ್ ಅಂತಕ್ಕಂಥ ನೋಡ್ತಾ ಇದ್ದೀವಿ. ಥಾರ್ನ್ಡೈಕ್ರವರ ಸಿದ್ಧಾಂತದಲ್ಲಿ SR ಅಂತಕ್ಕಂಥ ನೋಡ್ತಾ ಇದ್ದೀವಿ. ಕೋಹ್ಲರ್ ಅಂತಕ್ಕಂಥ ಚಿಂಪಾಂಜಿ ಮೇಲೆ ಮಾಡ್ತಕ್ಕಂಥ ಪ್ರಯೋಗದಲ್ಲಿ ಕೂಡ SR ಅಂತಕ್ಕಂಥ ನೋಡ್ತಾ ಇದ್ದೀವಿ. ಅಂದರೆ ಇಲ್ಲಿ ಕೇವಲ ಆರ್ ಅನುಕ್ರಿಯೆಯನ್ನು ಮಾತ್ರ, ಅನುಕ್ರಿಯೆ ಅಥವಾ ಪ್ರತಿಕ್ರಿಯೆ ರೆಸ್ಪಾನ್ಸನ್ನು ಮಾತ್ರ ಗಮನಿಸಿರ್ತಕ್ಕಂಥ ಕಲಿಕೆಯ ಸಿದ್ಧಾಂತ ಅಂತ ಕೇಳಿದಾಗ ಅದು ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತ. ಸ್ಕಿನ್ನರ್ ಅವರು ಹೇಳ್ತಾರೆ, ಮೊದಲು ಜೀವಿಯನ್ನು ಪರಿಸರದಲ್ಲಿ ಬಿಡಬೇಕು, ಪರಿಸರದಲ್ಲಿ ಬಿಟ್ಟಾಗ ಅದು ಕಾರ್ಯವನ್ನು ಮಾಡಲಿಕ್ಕೆ, ಕ್ರಿಯೆಯನ್ನು ತೋರಿಸಲಿಕ್ಕೆ, ಆ್ಯಕ್ಷನ್ ತೋರಿಸಲಿಕ್ಕೆ ಅದು ತಯಾರು ಆಗಿತ್ತು ಅಂತಂದರೆ, ಅಥವಾ ಆ್ಯಕ್ಷನ್ಸ್ಗಳನ್ನು ಡೆಲಿವರಿ ಮಾಡಕತ್ತಿತ್ತು ಅಂತಂದರೆ ಅದಕ್ಕೆ ತತ್ಕ್ಷಣದಲ್ಲಿ ಏನು ಮಾಡಬೇಕು? ಪುಷ್ಟೀಕರಣವನ್ನು ಕೊಡಬೇಕು, ರೆಸ್ಪಾನ್ಸನ್ನು ಕೊಡಬೇಕು ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಇಲ್ಲಿ ಆರ್ ಮಾದರಿಯ ಸಿದ್ಧಾಂತ ಅಂದರೆ ಯಾರು ಕರಿತಾರೆ ಅಂತ ಕೇಳಿದಾಗ ಆಪ್ಷನ್ಸ್ ಬಿ ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತವನ್ನು ಆರ್ ಮಾದರಿಯ ಸಿದ್ಧಾಂತ ಅಂತೇಳಿ ಇಲ್ಲಿ ಏನು ಮಾಡ್ತಾರೆ? ಕರೀತಾರೆ. ನೆಕ್ಸ್ಟ್ ಕ್ವಶನ್ಸ್ ನೋಡಿ, ವರ್ದಿಮರ್ ಈ ಕೆಳಗಿನ ಯಾವ ಶಾಲೆಯ ಸ್ಥಾಪಕನೆಂದು ಪ್ರಸಿದ್ಧಿ ಹೊಂದಿದ್ದಾನೆ? ಆಪ್ಷನ್ಸ್ ಎ ವರ್ತನವಾದ, ಆಪ್ಷನ್ಸ್ ಬಿ ಸಹಚರ್ಯವಾದ, ಆಪ್ಷನ್ ಸಿ ಮೊದಲ ಪ್ರಯೋಗಶಾಲೆ, ಆಪ್ಷನ್ ಡಿ ಗೆಸ್ಟಾಲ್ಟ್ ವಾದ. ನೋಡಿ, ವರ್ದಿಮರ್ ಈ ಕೆಳಗಿನ ಯಾವ ಶಾಲೆಯ ಸ್ಥಾಪಕನೆಂದು ಪ್ರಸಿದ್ಧಿ ಹೊಂದಿದ್ದಾನೆ? ಮನೋವಿಜ್ಞಾನದ ಶಾಲೆಗಳು ಅಥವಾ ಮನೋವಿಜ್ಞಾನದ ಪಂಥಗಳು ಅಂತ ಬರ್ತವೆ. ಆ ಮನೋವಿಜ್ಞಾನದ ಶಾಲೆಗಳು ಅಥವಾ ಪಂಥಗಳನ್ನು ತೆಗೆದುಕೊಂಡಾಗ ನಮ್ಮ ಪ್ರಶ್ನೆಗಿರ್ತಕ್ಕಂಥ 4 ಆಯ್ಕೆಗಳಲ್ಲಿ 2 ಮಾತ್ರ ಸರಿಯಾಗಿರ್ತಕ್ಕಂಥ ಮನೋವಿಜ್ಞಾನ ಶಾಲೆಗಳು ಇಲ್ಲಿದ್ದಾವೆ. ಮೊದಲನೇದಾಗಿ ವರ್ತನವಾದ ಅಂತಕ್ಕಂಥದ್ದು, ಕೊನೆಯದಾಗಿ ಗೆಸ್ಟಾಲ್ಟ್ ವಾದ ಅಂತಕ್ಕಂಥದ್ದು. ಇಲ್ಲಿ ಮೊದಲ ಪ್ರಯೋಗಶಾಲೆ ಇಲ್ಲಿ ಬರಲ್ಲ, ಸಹಚರ್ಯವಾದ ಅಂತಕ್ಕಂಥ ಇಲ್ಲಿ ಬರಲ್ಲ. ಅದಕ್ಕೋಸ್ಕರವಾಗಿ 2 ಆಪ್ಷನ್ಸ್ಗಳನ್ನು ನಾವೇನು ಮಾಡ್ಬೋದು? ಈಗ ರಿಜೆಕ್ಟ್ ಮಾಡ್ಬೋದು. ಉಳಿದಿರ್ತಕ್ಕಂಥವು 2 ಆಪ್ಷನ್ಸ್ ಮಾತ್ರ. ಆಪ್ಷನ್ಸ್ ಎ ವರ್ತನವಾದ, ಆಪ್ಷನ್ಸ್ ಡಿ ಗೆಸ್ಟಾಲ್ಟ್ ವಾದ. ವರ್ತನವಾದದ ಪ್ರತಿಪಾದಕರು ಯಾರಂತ ಕೇಳಿದಾಗ JB ವ್ಯಾಟ್ಸನ್ ಅಂತಕ್ಕಂಥ ಅಮೆರಿಕಾ ದೇಶದ ಮನೋವಿಜ್ಞಾನಿ. ಗೆಸ್ಟಾಲ್ಟ್ ವಾದ ಪ್ರತಿಪಾದಕರು ಅಂತ ಕೇಳಿದಾಗ ವರ್ದಿಮರ್ ಆಗಿರ್ಬೋದು, ಹೌದಾ, ಉಲ್ಫ್ಗಾಂಗ್ ಕೋಹ್ಲರ್ ಆಗಿರ್ಬೋದು. ಅವರು ಗೆಸ್ಟಾಲ್ಟ್ ವಾದ ಅಂತಕ್ಕಂಥ ಜರ್ಮನ್ ದೇಶದ ಮನೋವಿಜ್ಞಾನಿಗಳು. ಹಾಗಾಗಿ ವರ್ದಿಮರ್ ಅಂತಕ್ಕಂಥವರು ಗೆಸ್ಟಾಲ್ಟ್ ವಾದದಲ್ಲಿ ಬರೋದರಿಂದ ಆಪ್ಷನ್ ಡಿ ಗೆಸ್ಟಾಲ್ಟ್ ವಾದ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾಗಿದ್ರೆ ನೋಡಿ, ವ್ಯಾಟ್ಸನ್ ರವರು ತಮ್ಮ ಕಲಿಕೆಯ ಪ್ರಯೋಗದಲ್ಲಿ ಬಳಸಿಕೊಂಡಿರುವ ಮಗುವಿನ ಹೆಸರೇನು? ವ್ಯಾಟ್ಸನ್ ರವರು ತಮ್ಮ ಕಲಿಕೆಯ ಪ್ರಯೋಗದಲ್ಲಿ ಬಳಸಿಕೊಂಡಿರುವ ಮಗುವಿನ ಹೆಸರೇನು? ಆಪ್ಷನ್ಸ್ ಎ ಪೀಟರ್, ಆಪ್ಷನ್ಸ್ ಬಿ ಆಲ್ಬರ್ಟ್ ಪೀಟರ್, ಆಪ್ಷನ್ ಸಿ ಸ್ಯಾಮ್ಯುಯಲ್, ಆಪ್ಷನ್ ಡಿ ಆಲ್ಬರ್ಟ್ ಅಂತಕ್ಕಂಥದ್ದು. ನೋಡಿ, JB ವ್ಯಾಟ್ಸನ್ ರವರು ತಮ್ಮ ಕಲಿಕೆಯ ಸಿದ್ಧಾಂತದಲ್ಲಿ ಅಥವಾ ಪ್ರಯೋಗದಲ್ಲಿ ಬಳಸಿಕೊಂಡಿರ್ತಕ್ಕಂಥ ಮಗುವಿನ ಹೆಸರೇನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಇದೀಗ. ಇಲ್ಲಿ ಮಗುವಿನ ಹೆಸರೇನು ನೋಡಿ, ವ್ಯಾಟ್ಸನ್ ರವರು ನಮಗೆ ಗೊತ್ತಿದ್ದ ಹಾಗೆ ಈಗಾಗಲೇ ಪಾವ್ಲೋರವರ ಸಿದ್ಧಾಂತ ಇದೆ, ಸ್ಕಿನ್ನರ್ ಅವರ ಸಿದ್ಧಾಂತ ಇದೆ, ಥಾರ್ನ್ಡೈಕ್ ರವರ ಸಿದ್ಧಾಂತ ಇದೆ, ಕೋಹ್ಲರ್ ಅವರ ಸಿದ್ಧಾಂತ ಇದೆ. ಹೀಗೆ ಬೇರೆ ಬೇರೆ ಬಂಡೂರ್ ಅವರ ಕಲಿಕಾ ಸಿದ್ಧಾಂತ ಇದೆ, ಅಸುಬೆಲ್ ಅವರ ಅರ್ಥಪೂರ್ಣ ಕಲಿಕೆ ಸಿದ್ಧಾಂತ ಇದೆ. ಹೀಗೆ ಬೇರೆ ಬೇರೆ ಕಲಿಕೆಯ ಸಿದ್ಧಾಂತಗಳಿದ್ದಾವೆ. ವ್ಯಾಟ್ಸನ್ ರವರು ತಮ್ಮ ಕಲಿಕೆಯ ಪ್ರಯೋಗದಲ್ಲಿ ಬಳಸಿಕೊಂಡಿರುವ ಮಗುವಿನ ಹೆಸರೇನಂತಂದಾಗ ವ್ಯಾಟ್ಸನ್ ರವರು ಕಲಿಕೆಯ ಬಗ್ಗೆ ತಮ್ಮ ಪ್ರಯೋಗವನ್ನು ಮಾಡಿದ್ದಾರೇನೋ ಅಂತಕ್ಕಂಥ ಪ್ರಶ್ನೆ ಕೂಡ ನಮ್ಮಲ್ಲಿ ಬರ್ತದೆ. ಹಾಗಾಗಿ ಪಾವ್ಲೋರವರ ಅಭಿಜಾತ ಅನುಬಂಧನ ಕಲಿಕಾ ಸಿದ್ಧಾಂತ ಅಥವಾ ಶಾಸ್ತ್ರೀಯ ಅನುಬಂಧನ ಕಲಿಕಾ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ
JB ವ್ಯಾಟ್ಸನ್ ರವರು ಕೂಡ ಏನು ಮಾಡೋದು ಅಂತ ಕೇಳಿದಾಗ ಪ್ರಯೋಗವನ್ನು ಮಾಡಿದ್ದಾರೆ. ಆ JB ವ್ಯಾಟ್ಸನ್ ರವರು ಮಾಡಿರ್ತಕ್ಕಂಥ ಪ್ರಯೋಗದಲ್ಲಿ ಒಂದು ಮಗುವನ್ನು ಏನು ಮಾಡಪ್ಪ ಅಂತ ಕೇಳಿದಾಗ ಬಳಕೆ ಮಾಡ್ಕೊಂಡಿದ್ದಾರೆ ಪ್ರಯೋಗಕ್ಕೋಸ್ಕರವಾಗಿ. ಅದಕ್ಕೋಸ್ಕರ ಅವರು ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಮಗುವಿನ ಹೆಸರೇನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಆನ್ಸರ್, ಯಾಕಂದ್ರೆ ನೇರವಾಗಿರ್ತಕ್ಕಂಥ ಪ್ರಶ್ನೆ ಇರುವುದರಿಂದ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಶ್ಲೇಷಣೆಗೆ ಇಲ್ಲಿ ಏನಾದ್ರು ಅವಕಾಶ ಇರೋದಿಲ್ಲ. ಆಲ್ಬರ್ಟ್ ಪೀಟರ್ ಅಂತಕ್ಕಂಥ ಮಗುವಿನ ಮೇಲೆ ಏನು ಮಾಡ್ತಾರೆ ಅಂತ ಕೇಳಿದಾಗ ಅವರು ಪ್ರಯೋಗವನ್ನು ಕೈಗೊಳ್ತಾರೆ. ಮತ್ತೊಂದು ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಆಲ್ಬರ್ಟ್ ಪೀಟರ್ ಅಂತಕ್ಕಂಥ ಮಗುವಿಗೆ ಎಷ್ಟು ವಯಸ್ಸಿತ್ತು ಅಂತಕ್ಕಂಥದ್ದು. ಆಲ್ಬರ್ಟ್ ಪೀಟರ್ ಅಂತಕ್ಕಂಥ 11 ತಿಂಗಳ ಮಗುವಿನ ಮೇಲೆ ಏನು ಮಾಡ್ತಾರೆ ಅಂತ ಕೇಳಿದಾಗ ಅವರು ಪ್ರಯೋಗವನ್ನು ಕೈಗೊಳ್ತಾರೆ. ಅದಕ್ಕೋಸ್ಕರವಾಗಿ ನೆನಪಿರಲಿ, ಆಲ್ಬರ್ಟ್ ಪೀಟರ್ ಅಂತಕ್ಕಂಥ 11 ತಿಂಗಳ ಮಗುವನ್ನು JB ವ್ಯಾಟ್ಸನ್ ರವರು ತಮ್ಮ ಕಲಿಕೆಯ ಪ್ರಯೋಗದಲ್ಲಿ ಏನು ಮಾಡ್ಕೊಂಡು ಬಳಕೆ ಮಾಡಿಕೊಂಡ್ರು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಸ್ಕ್ಯಾಫೋಲ್ಡಿಂಗ್ ಇದು ಯಾರ ಸಿದ್ಧಾಂತದಲ್ಲಿ ಕಂಡು ಬರ್ತದೆ? ನೋಡಿ, ಈಗಾಗಲೇ ಈ ಒಂದು ಸ್ಕ್ಯಾಫೋಲ್ಡಿಂಗ್ ಪರಿಕಲ್ಪನೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು, ಮತ್ತು ಬೆಳವಣಿಗೆ ಮತ್ತು ವಿಕಾಸ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಥ ಅಂಶಗಳಲ್ಲಿ ಆಗಿರ್ಬೋದು, ಈ ಹಿಂದೆ ಕಲಿಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಲ್ಲಿ ಆಗಿರ್ಬೋದು, ಈ ಪರಿಕಲ್ಪನೆ ಬಗ್ಗೆ ನಾವು ಈಗಾಗಲೇ ಭಾಳಷ್ಟು ಏನು ಮಾಡಿವಿ ಅಂತ ಕೇಳಿದಾಗ ಚರ್ಚೆ ಮಾಡಿದ್ದೀವಿ, ಅದರ ಬಗ್ಗೆ ವಿಶ್ಲೇಷಣೆ ಕೂಡ ಮಾಡಿದ್ದೀವಿ. ಅದಕ್ಕೋಸ್ಕರವಾಗಿ ಸ್ಕ್ಯಾಫೋಲ್ಡಿಂಗ್ ಇದು ಯಾರ ಸಿದ್ಧಾಂತದಲ್ಲಿ ಕಂಡುಬರುತ್ತೆ ಅಂತಂದಾಗ ನೇರವಾಗಿರ್ತಕ್ಕಂಥ ಪ್ರಶ್ನೆ ಇರುವುದರಿಂದ ಪಾವ್ಲೋರವರದು ಅಭಿಜಾತ ಅನುಬಂಧನ ಕಲಿಕಾ ಸಿದ್ಧಾಂತ, ವೆಗೆಟಸ್ಕಿ ಅವರದು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ, ಪಿಯಾಜೆ ಅವರದು ಸಂಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ, ಬ್ರೂನರ್ ಅವರದು ಅನ್ವೇಷಣಾ ಕಲಿಕಾ ಸಿದ್ಧಾಂತ. ಹೀಗಿರಬೇಕಾಗಿದ್ರೆ ಸ್ಕ್ಯಾಫೋಲ್ಡಿಂಗ್ ಅಂತಕ್ಕಂಥದ್ದು ಯಾರ ಸಿದ್ಧಾಂತದಲ್ಲಿ ಬರ್ತದೆ ಅಂತ ಕೇಳಿದಾಗ ಆಪ್ಷನ್ಸ್ ಬಿ, ವೆಗೆಟಸ್ಕಿ ಅವರ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತದಲ್ಲಿ ಬರ್ತದೆ. ಆ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಪ್ರಕಾರ ಕಲಿಕೆ ಅಂತಕ್ಕಂಥದ್ದು ಒಂದು ಸಾಮಾಜಿಕವಾಗಿರ್ತಕ್ಕಂಥ ಕ್ರಿಯೆಯಾಗಿದೆ. ಆ ಸಾಮಾಜಿಕವಾಗಿರ್ತಕ್ಕಂಥ ಕ್ರಿಯೆಯಾಗಿರೋದ್ರಿಂದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳ ವಿಕಾಸದಿಂದ ಕಲಿಕೆ ಅಂತಕ್ಕಂಥ ಏನಾಗುತ್ತೆ ಅಂತ ಕೇಳಿದಾಗ ಪರಿಪೂರ್ಣವಾಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಲಿಕೆಯಲ್ಲಿ ತೊಡಗಿರ್ತಕ್ಕಂಥ ಮಕ್ಕಳಿಗೆ ಸ್ಕ್ಯಾಫೋಲ್ಡಿಂಗ್ ಅಂತಕ್ಕಂಥ ಅವಶ್ಯಕವಾಗಿ ಬೇಕಾಗುತ್ತೆ ಅಂತಕ್ಕಂಥ ಒಂದು ವಿಷಯವನ್ನು ಅಥವಾ ವಿಚಾರವನ್ನು ವೆಗೆಟಸ್ಕಿ ಅವರು ತಮ್ಮ ಸಿದ್ಧಾಂತದಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದಾಗ ಹಂಚಿಕೊಳ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಸ್ವಲ್ಪ ಇಲ್ಲಿ ಏನೋ ತೊಂದರೆ ಆಗಿದೆ, ಒಂದೇ ನಿಮಿಷ ನಾನು ನೋಡಿ, ಒಂದೇ ಸಲ ಕ್ಲಿಕ್ ಆಗಿ ಹೋಗ್ತಾ ಇದೆ, ಅದು ಏನೋ ಮಿಸ್ಟೇಕ್ ಆಗಿದೆ. ಇದೇ ರೀತಿಯಾಗಿ ನೋಡೋಂತ ನೋಡಿ, ಯಾವ ಕಲಿಕೆಯನ್ನು ಈಗಾಗಲೇ ಒಂದು ಮತ್ತೆ ರಿಪೀಟ್ ಆಯ್ತು ಅನಿಸ್ತೀವಿ, ಆದರೆ ಪ್ರಯತ್ನ ಅಲ್ಲಿ ಏನಾಗಿತ್ತು ಅಂತ ಕೇಳಿದಾಗ ಮನೋವಿಜ್ಞಾನಿಗಳ ಹೆಸರು ಅಂತಕ್ಕಂಥ ಬಂದಿತ್ತು. ಇಲ್ಲಿ ಏನಾಗಿದೆ ಅಂದರೆ ಕಲಿಕೆ ಸಿದ್ಧಾಂತಗಳ ಪ್ರಯೋಗದ ಸಿದ್ಧಾಂತಗಳ ಹೆಸರುಗಳು ಬಂದವೆ. ಯಾವ ಕಲಿಕೆಯನ್ನು ಆರ್ ಮಾದರಿ ಸಿದ್ಧಾಂತ ಎಂದು ಕರೆಯುತ್ತಾರೆ? ನೋಡಿ, ಯಾವ ಕಲಿಕೆಯನ್ನು ಆರ್ ಮಾದರಿ ಸಿದ್ಧಾಂತ ಎಂದು ಕರೆಯುತ್ತಾರೆ ಅಂತಂದಾಗ ಸಾಂಪ್ರದಾಯಿಕ ಅನುಬಂಧನ, ಕ್ರಿಯಾಜನ್ಯ ಅನುಬಂಧನ, ಪ್ರಯತ್ನ ಪ್ರಮಾದ, ಒಳನೋಟ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಅಂತ ಕೇಳಿದಾಗ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆನ್ಸರ್. ಇಂದಿನ ಪ್ರಶ್ನೆ ಇದು ಸೇಮ್ ಆಗಿದೆ, ಆದರೆ ಅಲ್ಲಿ ಮನೋವಿಜ್ಞಾನಿಗಳ ಹೆಸರು ಕೊಟ್ಟಿದ್ದರು. ಇಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳಿದಾಗ ಮನೋವಿಜ್ಞಾನಿಗಳ ಮಂಡಿಸಿರ್ತಕ್ಕಂಥ ಸಿದ್ಧಾಂತ ಹೆಸರುಗಳನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಎಲ್ಲ ರೀತಿಯಿಂದಲೂ ಕೂಡ ಸ್ಪರ್ಧಾರ್ಥಿಗಳು ಏನು ಮಾಡಬೇಕು ಅಂತ ಕೇಳಿದಾಗ ಗಮನವನ್ನು ವಹಿಸಬೇಕಾಗುತ್ತೆ ಅಂತಕ್ಕಂಥ ಈ ಪ್ರಶ್ನೆಗಳ ಮೂಲಕ ನಾವೇನು ಮಾಡ್ಬೋದು, ಇಲ್ಲಿ ತಿಳ್ಕೊಳ್ಬೋದಾಗಿದೆ. ಅದಕ್ಕೋಸ್ಕರವಾಗಿ ಇಲ್ಲಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ನೋಡಿ, ಓಕೆ ಇರಲಿ, ಬರ್ತಾ ಇಲ್ಲ ನೋಡಿ. ಬಂಡೂರರವರ ಪ್ರಕಾರ ವೀಕ್ಷಣಾ ಕಲಿಕೆ ನಡೆಯುವುದು ಈ ಕೆಳಗಿನ ಕಾರಣದಿಂದ. ಬಂಡೂರರವರ ವೀಕ್ಷಣಾ ಕಲಿಕೆ ನಡೆಯುವುದು ಈ ಕೆಳಗಿನ ಕಾರಣದಿಂದ. ನೋಡಿ, ಯಾವ ಕಾರಣದಿಂದ ಅಂತಕ್ಕಂಥದ್ದು, ಯಾವ ಕಾರಣದಿಂದ? ಆಪ್ಷನ್ಸ್ ಎ ಹೇಳ್ತಾ ಇದೆ, ಜೀವಿ ವೀಕ್ಷಿತ ವರ್ತನೆಯನ್ನು ಪುನರಾವರ್ತಿಸುವುದರಿಂದ. ಆಪ್ಷನ್ಸ್ 2 ಹೇಳ್ತಾ ಇದೆ, ವರ್ತನೆಯನ್ನು ವೀಕ್ಷಿಸಿ ಜೀವಿಯನ್ನು ಪುನರ್ಬಲನಗೊಳಿಸುವುದರಿಂದ. ಆಪ್ಷನ್ಸ್ 3 ಹೇಳ್ತಾ ಇದೆ, ವರ್ತನೆ ತುಂಬ ಸರಳವಾಗಿರುವುದರಿಂದ. ಆಪ್ಷನ್ಸ್ 4 ಹೇಳ್ತಾ ಇದೆ, ವರ್ತನೆ ತುಂಬ ಸಂಕೀರ್ಣವಾಗಿರುವುದರಿಂದ. ಈ 4 ಅಂಶಗಳನ್ನು ತೆಗೆದುಕೊಂಡಾಗ ಆಲ್ಬರ್ಟ್ ಬಂಡೂರ ಅವರ ಪ್ರಕಾರ ವೀಕ್ಷಣಾ ಕಲಿಕೆ ನಡೆಯುವುದು ಈ ಕೆಳಗಿನ ಕಾರಣದಿಂದ ಅಂತಂದಾಗ ಆಪ್ಷನ್ಸ್ 1, ಜೀವಿ ವೀಕ್ಷಿತ ವರ್ತನೆಯನ್ನು ಪುನರಾವರ್ತಿಸುವುದರಿಂದ. ಯಾವುದೇ ಒಂದು ಜೀವಿ ಆಗಿರ್ಬೋದು,
ತಾನು ಯಾವ ವರ್ತನೆಯನ್ನು ವೀಕ್ಷಣೆ ಮಾಡಿರ್ತಾನೋ ಅಂಥ ವರ್ತನೆಯನ್ನು ಪುನರಾವರ್ತನೆ ಮಾಡ್ತಕ್ಕಂಥ ಕೆಲಸದಲ್ಲಿ ತೊಡಗುತ್ತಾನೆ. ಹಾಗಾಗಿ ಏನಂತ ಕೇಳಿದಾಗ ಬಂಡೂರರವರ ಪ್ರಕಾರ ವೀಕ್ಷಣೆ ಕಲಿಕೆ ನಡೆಯುವುದು ಈ ಕೆಳಗಿನ ಕಾರಣದಿಂದ ಅಂತಂದಾಗ ಆಪ್ಷನ್ಸ್ 1 ಜೀವಿ ವೀಕ್ಷಿತ ವರ್ತನೆಯನ್ನು ಪುನರಾವರ್ತಿಸುವುದರಿಂದ ಅಂತಕ್ಕಂಥ ಆನ್ಸರ್ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತಕ್ಕಂಥ ನಾವಿಲ್ಲಿ ನೋಡಬೇಕಾಗತ್ತೆ. ನೆಕ್ಸ್ಟ್ ಒನ್ ನೋಡಿ, ಏಕೋ ಸೆಟ್ಟಿಂಗ್ ಏನೋ ಚೇಂಜ್ ಆಗಿದೆ, ಇರಲಿ ನೋಡಿ. ನೆಕ್ಸ್ಟ್ ಪ್ರಶ್ನೆ ನಾವು ನೋಡೋದಾಗಿದ್ರೆ, ಇವುಗಳಲ್ಲಿ ಯಾವುದು ಆಂತರಿಕ ಅಭಿಪ್ರೇರಣೆ ಹೊಂದಿರುವ ಮಕ್ಕಳ ಗುಣಲಕ್ಷಣವಲ್ಲ ಅಂತಕ್ಕಂಥದ್ದು. ಇವುಗಳಲ್ಲಿ ಯಾವುದು ಆಂತರಿಕ ಅಭಿಪ್ರೇರಣೆ ಹೊಂದಿರುವ ಮಕ್ಕಳ ಗುಣಲಕ್ಷಣವಲ್ಲ. ಆಪ್ಷನ್ಸ್ ಎ, ಅವರು ಯಾವಾಗಲೂ ಯಶಸ್ವಿ ವ್ಯಕ್ತಿಗಳಾಗಿರುತ್ತಾರೆ. ಆಪ್ಷನ್ಸ್ 2, ಅವರು ತಾವು ಮಾಡುವ ಕಾರ್ಯಗಳನ್ನು ಆಸ್ವಾದಿಸುತ್ತಾರೆ. ಆಪ್ಷನ್ಸ್ 3, ಕಾರ್ಯಗಳಲ್ಲಿ ತೊಡಗಿರುವಾಗ ಅವರು ಹೆಚ್ಚು ಶಕ್ತಿಯನ್ನು ಪ್ರದರ್ಶಿಸುತ್ತಾರೆ. ಆಪ್ಷನ್ಸ್ 4, ಅವರು ಸವಾಲುಗಳನ್ನು ಇಷ್ಟಪಡುತ್ತಾರೆ. ನೋಡಿ, 3 ಅಂಶಗಳು ಆಂತರಿಕವಾಗಿ ಪ್ರೇರಣೆಗೊಂಡಿರ್ತಕ್ಕಂಥ ವ್ಯಕ್ತಿಗಳ ಗುಣಲಕ್ಷಣಗಳಾಗಿವೆ. ಯಾವುದಂತ ಕೇಳಿದಾಗ, ಯಾರು ಆಂತರಿಕವಾಗಿ ಪ್ರೇರಣೆಯನ್ನು ಹೊಂದಿದಾರೋ ಅವರು ತಾವು ಮಾಡ್ತಕ್ಕಂಥ ಕಾರ್ಯಗಳನ್ನು ಆಸ್ವಾದಿಸ್ತಾರೆ. ಅದರಲ್ಲಿ ಎಷ್ಟೇ ತೊಂದರೆ ಇದ್ದರೂ ಕೂಡ ಅದನ್ನು ಏನು ಮಾಡ್ತಾರೆ, ಇಷ್ಟಪಡ್ತಾರೆ. ಇನ್ನು ಎರಡನೇ, ಕಾರ್ಯಗಳಲ್ಲಿ ತೊಡಗಿರುವಾಗ ಅವರು ಹೆಚ್ಚು ಶಕ್ತಿಯನ್ನು ಪ್ರದರ್ಶಿಸುತ್ತಾರೆ. ಆ ಕಾರ್ಯ ಅವ್ರಿಗೆ ಹೆಚ್ಚಿನ ತೃಪ್ತಿಯನ್ನು ತಂದು ಕೊಡುವುದರಿಂದ, ಅದರಿಂದ ಅವರು ಇಂಟರ್ನಲ್ ಮೋಟಿವೇಟ್ ಆಗಿರುವುದರಿಂದ ಆ ಕಾರ್ಯದಲ್ಲಿ ಏನು ಮಾಡ್ತಾರೆ, ಹೆಚ್ಚಿನ ಶಕ್ತಿಯನ್ನು ಪ್ರದರ್ಶನ ಮಾಡ್ತಕ್ಕಂಥ ಕಂಡು ಬರ್ತದೆ. ಅವರು ಸವಾಲುಗಳನ್ನು ಇಷ್ಟಪಡ್ತಾರೆ. ಆ ಕೆಲಸ ಮಾಡಲಿಕ್ಕೆ ಏನೇ ಸವಾಲು ಬಂದರೂ ಕೂಡ ಏನು ಮಾಡ್ತಾರೆ ಅಂತ ಕೇಳಿದಾಗ ಆ ಸವಾಲುಗಳನ್ನು ಇಷ್ಟಪಡ್ತಾರೆ. ಇವು 3 ಅಂಶಗಳೇನಂತ ಕೇಳಿದಾಗ ಇಂಟರ್ನಲ್ ಆಗಿ ಯಾರು ಮೋಟಿವೇಟ್ ಆಗಿರ್ತಾರೋ ಅವರಲ್ಲಿ ಕಂಡು ಬರ್ತವೆ. ಆದರೆ ಇವೆಲ್ಲ ಅದಾವಂತ ತಿಳ್ಕೊಂಡು ಅವ್ರು ಯಾವಾಗಲೂ ಯಶಸ್ವಿ ವ್ಯಕ್ತಿಗಳಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತ ಕೇಳಿದಾಗ ಯಾವಾಗಲೂ ಇಂಟರ್ನಲ್ ಮೋಟಿವೇಶನ್ ಇರ್ತಕ್ಕಂಥ ವ್ಯಕ್ತಿಗಳು ಎಲ್ಲ ಲಕ್ಷಣ ಕಂಡು ಬರ್ತವೆ. ಆದರೆ ಯಾವಾಗಲೂ ಅವರೇ ಯಶಸ್ವಿ ಆಗ್ತಾರೆ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಏನಾಗಲ್ಲ, ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಇವುಗಳಲ್ಲಿ ಯಾವುದು ಆಂತರಿಕ ಅಭಿಪ್ರೇರಣೆ ಹೊಂದಿರುವ ಮಕ್ಕಳ ಗುಣಲಕ್ಷಣ ಅಲ್ಲ ಅಂತಕ್ಕಂಥ ಪ್ರಶ್ನೆ ಬಂದಾಗ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮತ್ತು ಈ ಆಯ್ಕೆಗಳಿಗೆ ಸಂಬಂಧಪಟ್ಟಂತೆ ಆಪ್ಷನ್ಸ್ 1 ಅವರು ಯಾವಾಗಲೂ ಯಶಸ್ವಿ ವ್ಯಕ್ತಿಗಳಾಗಿರುತ್ತಾರೆ ಅಂತಕ್ಕಂಥದ್ದು ಅವರ ಗುಣಲಕ್ಷಣ ಅಲ್ಲ ಅಂತ ನಾವಿಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಅನಿಮಿಸಮ್ ಲಕ್ಷಣವು ಈ ಹಂತದ ಜ್ಞಾನಾತ್ಮಕ ಬೆಳವಣಿಗೆ ಮುಖ್ಯ ಲಕ್ಷಣ ಅಂತಕ್ಕಂಥದ್ದು. ಅನಿಮಿಸಮ್ ಲಕ್ಷಣವು ಈ ಹಂತದ ಜ್ಞಾನಾತ್ಮಕ ಬೆಳವಣಿಗೆ ಮುಖ್ಯ ಲಕ್ಷಣ. ಆಪ್ಷನ್ಸ್ 1 ಸಂವೇದನಾಗತಿ ಹಂತ, ಆಪ್ಷನ್ಸ್ 2 ಕಾರ್ಯಪೂರ್ವ ಹಂತ, ಆಪ್ಷನ್ಸ್ 3 ಮೂರ್ತ ಕಾರ್ಯಗಳ ಹಂತ, ಆಪ್ಷನ್ಸ್ 4 ಔಪಚಾರಿಕ ಕಾರ್ಯಗಳ ಹಂತ. ಅನಿಮಿಸಮ್ ಅಂತಕ್ಕಂಥ ಪದವನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಈ ಅನಿಮಿಸಮ್ ಅಂತಕ್ಕಂಥ ಪದದ ಅರ್ಥ ನಾವು ತಿಳ್ಕೊಂಡಿವಿ ಅಂತಂದರೆ ಇಲ್ಲಿ ಆಪ್ಷನ್ಸ್ ಯಾವುದು ಕರೆಕ್ಟ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ನಮ್ಮಲ್ಲಿರ್ತಕ್ಕಂಥ ಉತ್ತರ ಪ್ರಕಾರ ಕಾರ್ಯಪೂರ್ವ ಹಂತ. ಆ ಕಾರ್ಯಪೂರ್ವ ಹಂತ ಅಂತಕ್ಕಂಥದ್ದು ನಿರ್ದಿಷ್ಟವಾಗಿ 2 ರಿಂದ 7 ವರ್ಷದ ವಯಸ್ಸನ್ನು ಹೊಂದಿರುವುದರಿಂದ ಆ 2 ವರ್ಷದಿಂದ 7 ವರ್ಷದಲ್ಲಿರ್ತಕ್ಕಂಥ ಮಕ್ಕಳು ಯಾವ ರೀತಿಯಾಗಿರ್ತಕ್ಕಂಥ ತಮ್ಮ ಒಂದು ಲಕ್ಷಣಗಳನ್ನು ತೋರಿಸ್ಬೇಕಾಗಿತ್ತೋ, ಯಾವ ರೀತಿಯಾಗಿರ್ತಕ್ಕಂಥ ಅವರ ಮಾನಸಿಕವಾಗಿರ್ತಕ್ಕಂಥ ಅಂಶಗಳ ಮೂಲಕ ಯಾವ ಸಾಮರ್ಥ್ಯಗಳು ಅವರಲ್ಲಿ ಅನಾವರಣ ಆಗಬೇಕಾಗಿತ್ತೋ ಆ ಸಾಮರ್ಥ್ಯಗಳು ಅಂಥ ಸಂದರ್ಭದಲ್ಲಿ ಅನಾವರಣವಾಗ್ತವೆ. ಇದು ಅನಿಮಿಸಮ್ ಲಕ್ಷಣ ಅಂತಕ್ಕಂಥದ್ದು ಕಾರ್ಯಪೂರ್ವ ಹಂತದಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಆಪ್ಷನ್ಸ್ 2 ಕಾರ್ಯಪೂರ್ವ ಹಂತ ಅಂತಕ್ಕಂಥದ್ದು. ನಾವು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾಗಿದ್ರೆ ನೋಡಿ, ವಿಸ್ಮೃತಿಗೆ ಇದು ಒಂದು ಪ್ರಮುಖ ಕಾರಣವಾಗಿದೆ. ವಿಸ್ಮೃತಿಗೆ ಇದು ಒಂದು ಪ್ರಮುಖ ಕಾರಣವಾಗಿದೆ. ಯಾವುದು? ಆಪ್ಷನ್ಸ್ 1 ಭಯ ಮತ್ತು ಆತಂಕದಿಂದಾಗುವ ಭಾವನಾತ್ಮಕ ತಡೆ, ಆಪ್ಷನ್ಸ್ 2 ಧನಾತ್ಮಕ ವರ್ಗಾವಣೆ, ಆಪ್ಷನ್ಸ್ 3 ಮನರಂಜನೆಯ ಕೊರತೆ, ಆಪ್ಷನ್ಸ್ 4 ಸಹಪಾಠಿಗಳ ನಡುವೆ ಸ್ಪರ್ಧೆ. ನೋಡಿ, ಯಾವುದು ವಿಸ್ಮೃತಿಗೆ ಪ್ರಮುಖ ಕಾರಣ ಅಂತಂದಾಗ ಇದು ತೋರಿಸ್ತಾ ಇದ್ದೀವಿ. ಆಪ್ಷನ್ಸ್ 1 ಭಯ ಮತ್ತು ಆತಂಕದಿಂದಾಗುವ ಭಾವನಾತ್ಮಕ ತಡೆ ಅಂತಕ್ಕಂಥದ್ದು. ಮರಿವು ಅಂತಕ್ಕಂಥ ನಮ್ಮಲ್ಲಿ ಉಂಟಾಗಬೇಕಾಗಿತ್ತು. ಆ ವಿಸ್ಮೃತಿ ಅಂತಕ್ಕಂಥ ಉಂಟಾಗಬೇಕಾಗಿತ್ತು ಅಂತಂದರೆ ಅದರಲ್ಲಿ ಒಂದು ಪ್ರಮುಖ ಕಾರಣ ಯಾವುದಾಗುತ್ತೆ ನೋಡಿ, ಮನರಂಜನೆಯ ಕೊರತೆ, ಸಹಪಾಠಿಗಳ ನಡುವೆ ಸ್ಪರ್ಧೆ, ಧನಾತ್ಮಕ ವರ್ಗಾವಣೆ, ಇವೆಲ್ಲವಕ್ಕಿಂತಲೂ ಪ್ರಮುಖವಾಗಿರ್ತಕ್ಕಂಥ ಅಂತ ಕೇಳಿದಾಗ ಒಂದು ಸಂದರ್ಭದಲ್ಲಿ ಭಯ ಮತ್ತು ಆತಂಕ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣವಾದಾಗ ಭಾವನಾತ್ಮಕವಾಗಿರ್ತಕ್ಕಂಥ ತಡೆ ಅಂತಕ್ಕಂಥ ಉಂಟಾದಾಗ
ಅಲ್ಲಿ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂತ ಕೇಳಿದಾಗ ವಿಸ್ಮೃತಿ ಅಂತಕ್ಕಂಥದ್ದು ಕಂಡುಬರಲಿಕ್ಕೆ ಸಾಧ್ಯ ಆಗುತ್ತೆ, ಮರೆವು ಅಂತಕ್ಕಂಥ ಕಂಡುಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ವಿಸ್ಮೃತಿಗೆ ಇದು ಒಂದು ಪ್ರಮುಖ ಕಾರಣವಾಗಿದೆ ಅಂತಕ್ಕಂಥ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಈ 4 ಆಯ್ಕೆಗಳಿಗೆ ಸಂಬಂಧಪಟ್ಟಂಗೆ ಆಪ್ಷನ್ಸ್ 1 ಭಯ ಮತ್ತು ಆತಂಕದಿಂದಾಗುವ ಭಾವನಾತ್ಮಕ ತಡೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ ಅಂತಕ್ಕಂಥ ನಾವಿಲ್ಲಿ ನೋಡ್ಬೋದಾಗಿದೆ. ಇಷ್ಟು ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡಿದ್ವಿ ಅಂತ ಕೇಳಿದಾಗ ಕಲಿಕೆ ಅಂತಕ್ಕಂಥ ಪರಿಕಲ್ಪನೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾವೇನು ಮಾಡಿದ್ವಿ, ಈಗ ವಿಶ್ಲೇಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಆ ಬುದ್ಧಿಶಕ್ತಿ ಅಂತಕ್ಕಂಥ ಪರಿಕಲ್ಪನೆ ಸಂಬಂಧಪಟ್ಟಂತೆ ಏನು ಪ್ರಶ್ನೆಗಳು ಬರ್ತವೆ ಮತ್ತು ಇಂದಿನ ಪರೀಕ್ಷೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಶ್ನೆಗಳು ಬಂದಿದ್ದಾವೆ ಅದರ ಕುರಿತಾಗಿ ಚರ್ಚೆ ಮಾಡೋಣ. ಇಷ್ಟು ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.